ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ನಿನ್ನೆ ದಿವಸ ಅವಸ್ಥಾತ್ರಯ ಅತೀತನ ಸ್ವರೂಪದ ಒಂದು ವರ್ಣನೆ ತಿಳ್ಕೊಂಡ್ವಿ ಮತ್ತು ಅವನ ಹೆಚ್ಚುಗಾರಿಕೆಯನ್ನು ತಿಳ್ಕೊಂಡ್ವಿ. ಈ ಶರೀರವು ಆ ಆತ್ಮನಿಗೆ ಅಧಿಷ್ಠಾನ ಅನ್ನೋದನ್ನು ಕೂಡ ತಿಳ್ಕೊಂಡ್ವಿ. ಆದರೆ ಶರೀರದ ಮುಖಾಂತರ ತಿಳಿಸೋದಕ್ಕೆ ಕಾರಣ ಏನಪ್ಪ ಅಂದರೆ, ಹಾಗೆ ಹೇಳದೆ ಹೋದರೆ ಅದರಲ್ಲೇ ಅಭಿಮಾನ ಇಟ್ಕೊಂಡಿರುವಂಥವ್ರಿಗೆ ವೈರಾಗ್ಯ ಬರೋದೇ ಇಲ್ಲ, ಹಾಗೆ ಮುಂದುವರಿಯುತ್ತೆ. ಹೇಗೆ ವಿರೋಚನೆಗಾಯಿತೋ ಹಾಗೆ. ಆದ್ದರಿಂದ ದೃಷ್ಟವನ್ನು ತೋರಿಸಿ ಹೇಳೋದ್ರಿಂದ ಅದನ್ನು ಬಿಟ್ಟು ಅದು ಮರ್ತ್ಯವು ಅನ್ನೋದನ್ನು ತೋರಿಸಿದ್ದಾಯಿತು. ಮತ್ತು ಇಂತಹ ಅಶರೀರಿ ಯಾವನಿದಾನೋ ಅವನಿಗೆ ಪ್ರಿಯಾಪ್ರಿಯಗಳು ಸೋಕೋದಿಲ್ಲ, ಮತ್ತು ಸಶರೀರಿ ಆಗಿರೋನಿಗೆ ಪ್ರಿಯಾಪ್ರಿಯಗಳನ್ನು ತಪ್ಪಿಸ್ಕೊಳ್ಳೋಕ್ಕೆ ಆಗೋಲ್ಲ. ಎರಡೂ ಆಯಿತು. ಮತ್ತು ಈ ಸ್ವರೂಪದಲ್ಲಿರುವಂತಹ ಆನಂದ ಅನ್ನೋದು ಅವನಿಗೆ ಅವನಲ್ಲೇ ಇರೋದು. ಅಂದರೆ ಹೊಸದಾಗಿ ಏನೋ ತಿಳ್ಕೊಳ್ಳೋದಾಗಲಿ ಹೊಸದಾಗಿ ಪಡ್ಕೊಳ್ಳುವಂತಹ ಆನಂದವಲ್ಲ ಅನ್ನೋದನ್ನು ಪ್ರಜಾಪತಿ ಹೇಳಿರೋದು ಅನ್ನೋದನ್ನು ಸ್ಪಷ್ಟವಾಗುತ್ತೆ. ಹೀಗೆ ಯಾವನು ಸ್ವರೂಪವನ್ನು ತಿಳ್ಕೋತಾನೋ ಮುಕ್ತನು, ಅವನು ಎಲ್ಲ ಕಾಮನೆಗಳನ್ನು ಒಟ್ಟಿಗೆ ಪಡ್ಕೋತಾನೆ. ಅದೇ ಅವನ ಐಶ್ವರ್ಯ. ಯಾಕೆಂದರೆ ಯಾವುದೂ ಕೂಡ ತನಗಿಂತ ಬೇರೆ ಅಲ್ಲ ಅನ್ನೋದನ್ನು ತಿಳ್ಕೊಳ್ಳೋದೇನೆ ಮುಕ್ತಿ ಅಂದರೆ ಅಭೇದ ದೃಷ್ಟಿ. ಇಷ್ಟಿದ್ರೂ ಕೂಡ ಇರೋದು ಒಂದೇ. ಆದರೆ ಸಂಸಾರಿತ್ವ ಅನ್ನೋದು ಹಾಗಾದರೆ ಎಲ್ಲಿದೆ ಅಂತ ಪ್ರಶ್ನೆ ಬರುತ್ತೆ. ನಿನ್ನೆ ಇಲ್ಲಿ ನಿಲ್ಲಿಸ್ಕೊಂಡಿದ್ವಿ. ಎಲ್ಲವೂ ಲಭ್ಯವಾಗುತ್ತೆ ಆತ್ಮಜ್ಞಾನಿಗೆ ಅಂದ್ರೆ ಲೌಕಿಕ ಜ್ಞಾನವೂ ಅಲ್ಲ. ಹಾಗೆ ಅಂದರೆ ಇವಾಗ ಮುಕ್ತನಿಗೆ ಆತ್ಮಜ್ಞಾನವನ್ನು ತಿಳ್ಕೊಂಡ ತಕ್ಷಣ ಅವನಿಗೆ ಭೌತಶಾಸ್ತ್ರ ರಸಾಯನಶಾಸ್ತ್ರ ಎಲ್ಲ ಗೊತ್ತಾಗೋಗುತ್ತೆ ಅಂತಲ್ಲ ಅರ್ಥ. ಅದಕ್ಕೆ ಅವನಿಗೆ ಹೇಗಿರುತ್ತೆ ಅಂದರೆ, ಈ ಜ್ಞಾನಗಳನ್ನು ಲೌಕಿಕವಾಗಿ ಇದೆಲ್ಲ ವಿಷಯ ಜ್ಞಾನ ತಾನೆ. ಅದಕ್ಕೆ ಗುರುಗಳು ಹೇಳಿರೋದು ನಾವು ಜ್ಞಾಪಿಸ್ಕೊಂಡ್ರೆ ಗೊತ್ತಾಗುತ್ತೆ. ಏನಪ್ಪ ಅಂದರೆ, ಇದೆಲ್ಲ ವಿಷಯದ ಬಗ್ಗೆ ಇರುವಂತಹ ಕೇವಲ ಸಮಾಚಾರ, ಬರೀ ಇನ್ಫಾರ್ಮೇಷನ್. ಅದು ಈ ಇನ್ಫಾರ್ಮೇಷನ್ ಬರ್ತಾ ಇದೆಯಲ್ಲ, ಇದೆಲ್ಲ ಇಲ್ಲಷ್ಟೇ ನಿಲ್ತಾ ಇದೆ. ಆದರೆ ಈ ಇನ್ಫಾರ್ಮೇಷನ್ನು ಯಾವ ವಿಷಯ, ಇವೆಲ್ಲ ವಿಷಯ ಜ್ಞಾನ. ಇದೆಲ್ಲ ಯಾವುದರಿಂದ ಇದು ನಿಮಗೆ ಆಗ್ತಾ ಇದೆಯೋ ಅದನ್ನೇ ತಿಳ್ಕೊಂಡ್ಬಿಟ್ರೆ ಅದೇ ನಾವು ಆಗೋದ್ರೆ ಅಂದರೆ ವಿಶೇಷ್ಯ ಜ್ಞಾನ. ಅದೇ ಸ್ವರೂಪ ಜ್ಞಾನ ಅಂದರೆ. ಅದು ಇವೆಲ್ಲದಕ್ಕಿಂತ ಬೇರೆ ಅಲ್ಲ.
ಇದನ್ನು ತಿಳ್ಕೊಂಡ್ರೆ ಅದೆಲ್ಲ ತಿಳ್ಕೊಂಡು ಹಾಗೇನೆ ಅಂತ ಅರ್ಥ. ಬೇರೆ ಬೇರೆಯಾಗಿರುವಂತಹ ಜ್ಞಾನಗಳನ್ನು ಪಡ್ಕೋಬೇಕಾದ್ರೆ ಭೇದ ದೃಷ್ಟಿ ಇರಲೇಬೇಕು. ಆದರೆ ನಾನು ಹೇಳ್ತಾ ಇರೋದೇನಪ್ಪ ಅಂದರೆ, ಈ ವಿಶೇಷ ಜ್ಞಾನಗಳ ಸ್ವರೂಪ ಅದು ವಿಶೇಷ್ಯ, ಅದಿರೋದ್ರಿಂದಲೇ ಇದೆಲ್ಲವೂ ಉಂಟಾಗ್ತಾ ಇರೋದು. ಅದಕ್ಕೋಸ್ಕರನೇ ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟಃ ಮತ್ತ ಸ್ಮೃತಿ ಜ್ಞಾನಮಪೋಹನಂಚ. ನಾನಿದ್ದೀನಿ, ನಾನು ಇರೋದ್ರಿಂದ, ನಾನು ಅಂದರೆ ಯಾರು? ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವ. ನಾನು ಇರೋದ್ರಿಂದ ಈ ಬುದ್ಧಿಗೆ ಬೇರೆ ಎಲ್ಲವೂ ಗೋಚರವಾಗ್ತಾ ಇದೆ. ಯಾಕೆ ಅಂದರೆ ನಾನು ಅಂದರೆ ಇದೆಲ್ಲದಕ್ಕಿಂತ ಬೇರೆ ಅಲ್ಲ, ನಾನೇ ಇವೆಲ್ಲ. ಗೊತ್ತಾಗ್ತಿದೆಯಾ? ಆದ್ದರಿಂದ ಇಷ್ಟಿಷ್ಟು ನೆನೆ ಜ್ಞಾನದ ವಿಷಯ ಬಂತಲ್ಲ, ಅವ್ರು ಹೇಳಿದ್ರಲ್ಲ ಪ್ರಿಯ ಮೋದ ಪ್ರಮೋದ ಅಂತ. ನಮಗೆ ಸುಖ ಅನ್ನೋದು ಏನೇನು ಸ್ವಲ್ಪ ಸ್ವಲ್ಪ ಗೊತ್ತಾಗ್ತಾ ಇದೆಯೋ ಅದು ಕೂಡ ನಮಗೆ ಸುಖವಾಗಿ ಪರಿಣಮಿಸ್ತಾ ಇರೋದು ಪರಮಾತ್ಮನದಲ್ಲಿ ಇದ್ದಾನೆ, ಆದ್ದರಿಂದ ಬರ್ತಾ ಇದೆ. ಇಲ್ಲಾಂದರೆ ಗೊತ್ತಾಗ್ತಾ ಇರಲಿಲ್ಲ ಅದು. ದುಃಖ ಇದು ನನಗೆ ಬೇಡ, ನನಗೆ ಬೇಕಾಗಿರೋದು ಸುಖ ಅಂದರೆ ಯಾತಕ್ಕೆ ಅದು ಸುಖವೇ ಬೇಕು ಅಂತ ಕೇಳುತ್ತೆ ಅಂದರೆ ಅವನು ಸುಖ ಸ್ವರೂಪನು, ಆದ್ದರಿಂದ ಅದಕ್ಕೋಸ್ಕರ ಸುಖವನ್ನೇ ಬಯಸುತ್ತೆ. ಆದರೆ ಬಯಸ್ತಾ ಇರುವಂತಹ ಸುಖ ಕೇವಲ ತಾತ್ಕಾಲಿಕವಾಗಿರೋದ್ರಲ್ಲಿ ಬಯಸುತ್ತೆ, ಅದೊಂದೇ ದೋಷ. ವಸ್ತುಗಳಲ್ಲಿ ನಿಜವಾಗ್ಲೂ ಇಲ್ಲ. ಆದರೆ ವಸ್ತುಗಳಿಂದ ಪಡ್ಕೊಂಡು ಬರ್ತಾ ಇದೆಯಲ್ಲ, ಆ ಸುಖ ಕೂಡ ವಸ್ತು ಅನ್ನೋದು ಪರಮಾತ್ಮನಿಗಿಂತ ಬೇರೆ ಅಲ್ಲ, ಆದ್ದರಿಂದ ಸುಖವಾಗಿ ತೋರ್ತಾ ಇದೆ. ನಿಮಗೆ ಅಂದಾಜು ಬರ್ತಿದೆಯಾ? ಹೌದು, ನಿಜ. ಇದೊಂದು ಸ್ವಲ್ಪ ಬೇರೆ ಥರ, ಇದೊಂದು ಸ್ವಲ್ಪ ಬೇರೆ. ಇದು ಶುದ್ಧವಾಗಿರುವಂಥ ಅಧ್ಯಾಸ. ಇಲ್ಲಿ ಹೇಳ್ತಾ ಇರೋದು ಹಾಗಲ್ಲ. ಇಲ್ಲಿ ವಸ್ತು ಸಂಪರ್ಕ ಇರುತ್ತೆ. ಈಗ ಉದಾಹರಣೆಗೆ ನಾನೊಂದು ಏನೋ ಪದಾರ್ಥವನ್ನು ತಿಂದೆ, ಜಾಮೂನ್ ತಿಂದ್ವಿ ಅಂತ ಇಟ್ಕೊಳ್ಳಿ. ಜಾಮೂನ್ ತಿಂದರೆ ಈ ಜಾಮೂನು ಇಲ್ಲಿರೋ ಶರೀರ ಏನಿದೆಯೋ ಇದ್ರ ಒಳಗಡೆ ಹೋಗಿ ಅಗದು ಎಲ್ಲ ಮಾಡಿ ಈ ವಸ್ತುವಿನ ಜೊತೆ ಸಂಪರ್ಕಕ್ಕೆ ಬಂದು ಸನ್ನಿಕರ್ಷವಾಗಿ ಸಂಯೋಗವಾಗಿ ಒಳಗಡೆ ಒಂದೇ ಆಗ್ಬಿಡ್ತಲ್ಲ. ಆಗ ಮನಸ್ಸಿನಲ್ಲಿ ಹೊಂದಾಣಿಕೆ ಇದ್ದರೆ ಆಗ ಸಂತೋಷವಾಯಿತು ಅನ್ನುತ್ತೆ. ಗೊತ್ತಾಯ್ತಲ್ವಾ? ಅದು ಯಾತಕ್ಕೆ ಅಂದರೆ ಎರಡರಲ್ಲಿರೋದು ಒಬ್ಬನೇ ತಾತ್ವಿಕವಾಗಿ. ಆದರೆ ದೋಷ ಎಲ್ಲಪ್ಪ ಅಂದರೆ ಇದರಲ್ಲೇ ಇದೆ ಅಂತ ಅಂದ್ಕೊಳ್ಳಿರೋದು, ಇಲ್ಲಿದೆ ಅಂತಲ್ಲ. ಒಳಗಡೆ ಸೋರ್ಸ್ ಇಲ್ಲಿ, ಆದರೆ ಇವನು ತಿಳ್ಕೊಂಡಿರೋದು ಅಲ್ಲಿ ಅಂತ ತಿಳ್ಕೊಂಡಿದ್ದಾನೆ, ಅಷ್ಟರಲ್ಲಿ ಅಂತ ತಿಳ್ಕೊಂಡಿದ್ದಾನೆ. ಅದಕ್ಕೋಸ್ಕರನೇ ಒಂದಿಷ್ಟು ತಗೊಂಡಾದ್ಮೇಲೆ ಕೂಡ ಇನ್ನೊಂದಕ್ಕೆ ಪ್ರಯತ್ನ ಪಡ್ತಾನೆ. ಇದರಲ್ಲಿರಬಹುದು ಅಂತ ಒಂದರಿಂದ ಒಂದು ಮಾರ್ಪಾಡು ಆಗ್ತಾನೇ ಇರುತ್ತೆ. ಅದೇ ಸೋರ್ಸು ನಾನೇ ಎಲ್ಲ ಒಂದೇ. ಅಲ್ವೇ ಖಂಡಿತವಾಗ್ಲು. ಅದಕ್ಕೆ ಅಲ್ವೇ ಸರ್ವಜ್ಞ ಅಂತ ಹೇಳೋದು.
ಹೌದು. ಉಪಾದಿಯಿಂದಾನೇ ಸರ್ವಜ್ಞ ಆಗಕ್ಕಾಗಲ್ಲ. ಬೇರೆ ಬೇರೆ ಉಪಾಧಿಗಳೆಲ್ಲ ಆಡ್ ಮಾಡಿ ಈ ಲೌಕಿಕ ಜ್ಞಾನಕ್ಕೂ ಮತ್ತೆ ಅಲೌಕಿಕ ಜ್ಞಾನಕ್ಕೂ ಹೇಗೆ ಸಮನ್ವಯ ಮಾಡೋದು? ಇಲ್ಲ, ಸಮನ್ವಯ ಮಾಡಬೇಕಾಗಿಲ್ಲ. ಯಾತಕ್ಕೆ ಸಮನ್ವಯ ಮಾಡಬೇಕು? ಲೌಕಿಕ ಅಂದಾಗ ಭೇದ ದೃಷ್ಟಿಯಿಂದ ಬರುವಂತಹ ಕಿಂಚಿಜ್ಞತ್ವ, ಇದು ಶರೀರಕ್ಕೆ ಮನಸ್ಸಿಗೆ ಸಂಬಂಧಪಟ್ಟಿರುವಂಥದ್ದು, ಎಲ್ಲ ಕ್ಷೇತ್ರದಲ್ಲಿ ಆಗ್ತಾ ಇರುವಂಥದ್ದು. ನಿಮಗೆ ಮುಂದೆ ಗೊತ್ತಾಗುತ್ತೆ ನೋಡಿ. ಸಂಸಾರಿತ್ವ ಅನ್ನೋದು ಆತ್ಮನಲ್ಲಿ ಕಲ್ಪಿತವಾಗಿದೆ ಅಂತ. ಯಾಕೆ ಅಂತಂದರೆ ನಿಜವಾಗಲೂ ಇರೋದು ಒಂದೇ ವಸ್ತು ಅಂದಮೇಲೆ ಸಂಸಾರಿತ್ವ ಅನ್ನೋದು ಹೇಗೆ ಉಂಟಾಗುತ್ತೆ ಅಂತ ಪ್ರಶ್ನೆ ಬರುತ್ತೆ. ನೋಡಪ್ಪ, ರಜ್ಜು ಸರ್ಪ ದೃಷ್ಟಾಂತ, ಶುಕ್ತಿ ರಜತ ದೃಷ್ಟಾಂತದಲ್ಲಿ ಇರೋ ವಸ್ತು ರಜ್ಜುವೇ ಆದರೂ ಕೂಡ ಕತ್ತಲಲ್ಲಿ ರಜ್ಜುವನ್ನೇ ನೋಡ್ತಾ ಇದ್ದರೂ ಕೂಡ ಬೇರೆ ನಿಮಿತ್ತಿಗಳಿಂದ, ಗಾಳಿ ಇತ್ಯಾದಿಗಳಿಂದ ಸ್ವಲ್ಪ ಹಾಗೆ ಅಲುಗಾಡ್ದಾಗಾದರೆ ನನಗೆ ಭೇದ ಬುದ್ಧಿ ಅನ್ನೋದು ಈಗಾಗಲೇ ಚೆನ್ನಾಗಿ ಬೇರೂರಿರೋದ್ರಿಂದ ನನಗೆ ಆ ಭೇದ ದೃಷ್ಟಿಯಿಂದ ನನಗೆ ಅದು ಹಾವೇನೋ ಅಂತ ಅನಿಸುತ್ತೆ. ಭೇದ ಬುದ್ಧಿ ಅಂದರೆ ಇವಾಗ ಇದೆಯಲ್ಲ ಅದೇ ಬುದ್ಧಿ, ಇವ್ರು ಬೇರೆ ನಾನು ಬೇರೆ ಅಂತೆಲ್ಲ ಇದೆಯಲ್ಲ. ಯಾಕೆಂದರೆ ನನಗೆ ಸ್ವರೂಪ ಜ್ಞಾನ ಇಲ್ಲವಲ್ಲ. ನನಗೆ ಅಲ್ಲಿರೋದು ಹಗ್ಗ ಅಂತ ಗೊತ್ತಿಲ್ಲ, ಆದರೆ ಹಗ್ಗ ಹಾವು ಸಾದೃಶ್ಯ ಇದೆ, ಒಂದೇ ತರಹ ಇದೆ. ಅದಕ್ಕೋಸ್ಕರ ಬೇರೆ ಬೇರೆ ನಿಮಿತ್ತಗಳು, ಅಂದರೆ ಅವಿದ್ಯೆಯಿಂದ ನನಗೆ ಸ್ವರೂಪ ಜ್ಞಾನ ಇಲ್ಲದೇ ಇರೋದ್ರಿಂದ ನಿಜವಾಗಲೂ ಇರೋದು ಪರಮಾತ್ಮನೇ ಆಗಿದ್ರೂ ಕೂಡ ನಾನು ಅದಕ್ಕಿಂತ ಬೇರೇನೇನೋ ಅಂತ ಅಂದುಕೊಂಡು ನಾನು ಸಂಸಾರ ಅನ್ನುವಂತಹ ಸಾಗರದಲ್ಲಿ ಭೀತನಾಗಿದ್ದೀನಿ ಅಂತ ಅರ್ಥ. ಅದಕ್ಕೆ ಆದ್ದರಿಂದ ಅದಕ್ಕೆ ಅದನ್ನು ನಾನು ಹಾವು ಅಂತ ಅಂದ್ಕೋತೀನಿ, ಹೆದರ್ಕೋತೀನಿ, ಎಲ್ಲ ಮಾಡ್ತೀನಿ. ನಿಜವಾಗಲೂ ಅಲ್ಲೇನಿಲ್ಲ, ಅಲ್ಲಿರೋದು ಹಗ್ಗ ಮಾತ್ರವೇ. ಇದು ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಆಚಾರ್ಯೋಪದೇಶದಿಂದ, ಈ ಆಚಾರ್ಯೋಪದೇಶ ಅನ್ನೋದೇ ಒಂದು ಬೆಳಕು. ನಾನು ಬೆಳಕಿನ ಸಹಾಯದಿಂದ ಅದನ್ನು ಪರೀಕ್ಷೆ ಮಾಡಿ ನೋಡಿದ್ರೆ ಆಮೇಲೆ ಆ ಭೀತಿ ಹೊರಟೋಗುತ್ತೆ. ಭೀತಿ ಯಾವಾಗ ಹೋಗುತ್ತೆ ಅಂತಂದರೆ, ಪರೀಕ್ಷೆ ಮಾಡಿ ನೋಡಿ, ಓಹೋ ಇದಿಲ್ಲ, ಇದರಲ್ಲಿ ಯಾವ ಚಲನೆ ಏನೂ ಇಲ್ಲ, ಇದು ಅಚಲವಾಗಿದೆ, ಇದು ಹಗ್ಗವೇ ಅಂತ ಗೊತ್ತಾಗುತ್ತೆ ಅಷ್ಟೆ. ರಜ್ಜುವಿನ ಜ್ಞಾನ ಬಂತು, ಸರ್ಪಜ್ಞಾನ ಹೋಯಿತು. ಬರುತ್ತೆ ನೋಡಿ, ಇಲ್ಲೇ ಏನು ಹೇಳ್ತಾರೆ ಅಂತ ನೋಡೋಣ. ಅಂದರೆ ರಜ್ಜು ವಿವೇಕ ದರ್ಶಿನಾಂತೂ ಸರ್ಪಾದಿ ಅಭಿಧಾನ ಬುದ್ಧಿ ನಿವರ್ತೇತೆ ಅಂತಾರೆ ಶಂಕರರು. ಅಂದರೆ ನನಗೆ ರಜ್ಜುವಿನ ವಿವೇಕ ಬಂದುಬಿಟ್ರೆ, ರಜ್ಜು ವಿವೇಕ ದರ್ಶಿನ ಅಂತೂ ಸರ್ಪ ಅನ್ನುವಂತಹ ಅಭಿಧಾನ ಬುದ್ಧಿ, ಈ ಹಗ್ಗದಲ್ಲಿ ಹಾವು ಅಂತ ನಾನೇನು ಅಂದ್ಕೊಂಡಿದ್ನೋ ಆ ಬುದ್ಧಿ ಹೋಗುತ್ತೆ. ಅಂದರೆ ಅರ್ಥ, ಮುಂಚೆ ಕೂಡ ಹಾವಿತ್ತು, ಈಗ ಹಾವು ಪೂರ್ತಿ ಹೊರಟೋಯ್ತು, ಹಗ್ಗ ಬಂತು ಅಂತಲ್ಲ ಅರ್ಥ. ಬುದ್ಧಿಯಲ್ಲಿ ಅದನ್ನು ನಾನು ಹಾವು ಯಾವ ರಜ್ಜುವೇ ಇತ್ತೋ ಈಗಲೂ ಇದೆಯೋ ಅದನ್ನು ನಾನು ಸರ್ಪ ಅಂತ ತಪ್ಪಾಗಿ ತಿಳ್ಕೊಂಡು ಹೆದರ್ಕೊಂಡಿದ್ದೆ.
ಈಗ ಆಚಾರ್ಯೋಪದೇಶ ಅನ್ನುವಂತಹ ಬೆಳಕಿನ ಸಹಾಯದಿಂದ ಅದು ಹೋಗಿ ಓಹೋ ಇದು ಹಗ್ಗವೇ ಅಂತಾಯಿತು. ಅಲ್ಲೇನಾಯಿತು ಅಂದರೆ ಅಭಿಧಾನ ಬುದ್ಧಿ ಮಾತ್ರ ಹೋಯಿತು. ಮುಂಚೆ ಇದ್ದಿದ್ದು ಏನು ರಜ್ಜುವೆ. ಯಾಕೆಂದರೆ ಹೊಸದಾಗಿ ಉತ್ಪತ್ತಿ ಆಯಿತು ಅಂತೇನು ಆಗಿರಬಾರದು, ಆಗೂ ಇಲ್ಲ ಆಗಿರಬಾರದು ಕೂಡ. ಯಾಕೆಂದರೆ ಪರಮಾತ್ಮನೇ ಇರೋನು ಎಲ್ಲ ಕಾಲಗಳಲ್ಲೂ ಒಂದೇ ತರಹ ಇರ್ತಾನೆ. ಆದ್ದರಿಂದ ಅದನ್ನೇ ತಿಳ್ಕೋಬೇಕಾಗಿರೋದು. ಏನಂದರೆ ಅದರಲ್ಲಿ ಇದು ಅಂತ ಇಡೋದು ಅಷ್ಟೆ. ಅದಕ್ಕೋಸ್ಕರನೇ ನಿಜವಾಗಲೂ ಸಂಸಾರಿತ್ವ ಅನ್ನೋದು ಕಲ್ಪಿತ, ನಿಜವಾಗಲೂ ಇಲ್ಲ. ಸಂಸಾರದಲ್ಲಿ ಕೂಡ ಹೀಗೆ ಆಗೋದು. ಎದುರುಗಡೆ ಇರುವಂತಹ ಒಂದು ಸ್ತ್ರೀಯನ್ನು ನಾನು ಹೆಂಡತಿ ಅಂತ ಅಂದ್ಕೋತೀನಿ. ಹೆಂಡತಿ ಅಂತ ಕರೆದ ಮಾತ್ರಕ್ಕೆ ಆ ಸ್ತ್ರೀಯಲ್ಲಿ ಯಾವ ವ್ಯತ್ಯಾಸವೂ ಆಗೋಲ್ಲ, ಯಾವ ವ್ಯತ್ಯಾಸವೂ ಆಗೋಲ್ಲ. ಆದರೆ ಯಾರಾದರೂ ನಿಜವಾಗ್ಲೂ ಆ ಸ್ತ್ರೀನ ಹೆಂಡತಿನೇ ಅಂದರೆ ಈ ಸ್ತ್ರೀ ರೂಪ ಏನಿದೆಯೋ ಅದು ಹೆಂಡತಿ ಅಂತಗನ ಆಗ್ಬಿಟ್ರೆ, ಆ ಶರೀರನೇ ಹೆಂಡತಿ ಅಂತಗನ ಆಗ್ಬಿಟ್ರೆ ಆಗ ತಪ್ಪಾಗುತ್ತೆ. ಯಾಕೆ ಅಂದರೆ ಅವರಮ್ಮ ಬಂದು ಆಮೇಲೆ ಜಗಳ ಮಾಡ್ತಾರೆ. ಆಕೆ ನನ್ನ ಮಗಳು ಅಂತಾರೆ, ಇನ್ನೊಬ್ಬರು ನಮ್ಮ ಅಕ್ಕ ಅಂತಾರೆ, ಹೌದಲ್ವಾ? ಆದ್ದರಿಂದ ಈ ನಿಜವಾಗಲೂ ಹೆಂಡತಿ, ಅಕ್ಕ, ಅಮ್ಮ, ಮಗಳು, ಸ್ನೇಹಿತರು ಇತ್ಯಾದಿಗಳೆಲ್ಲ ಎಲ್ಲಿದೆ? ಅಷ್ಟೆ, ನಮ್ಮ ಬುದ್ಧಿಯಲ್ಲಿರೋದ್ರಿಂದ ಅದು ನಿಜವಾಗಲೂ ಇಲ್ಲ ಅಂತ ಅರ್ಥ. ಇರೋದು ಶರೀರ, ಅದು ಮಿಥ್ಯೆ ಅಲ್ಲ, ಶರೀರ ಮಿಥ್ಯೆ ಅಲ್ಲ. ಇಲ್ಲದೇ ಇರೋಂಥದ್ದನ್ನು ಕಲ್ಪಿಸ್ಕೊಂಡು ನಾನು ವ್ಯವಹಾರ ಮಾಡ್ತೇನಲ್ಲ ಅದು ಮಿಥ್ಯೆ. ಹೌದು, ಅದು ಮಿಥ್ಯೆ, ಅದಿಲ್ಲ. ಆದ್ದರಿಂದ ನಿಜವಾಗಲೂ ಇದು ಗೊತ್ತಾಗೋದು ಹೇಗೆ ಅಂತ ಹೇಳಿದ್ರೆ, ನಾವು ಸುಷುಪ್ತಿಯಲ್ಲಿ ಪ್ರತ್ಯೇಗಾತ್ಮನನ್ನೇ ನೋಡಿಕೊಂಡಾಗ ಅದರಲ್ಲಿ ಈ ಶರೀರವೇ ಇಲ್ಲ, ಇನ್ನೊಂದು ಶರೀರದ ಸಂಬಂಧ ಎಲ್ಲಿಂದ ಬಂತು? ಆದ್ದರಿಂದ ಸಂಸಾರ ಅನ್ನೋದು ಸಂಪೂರ್ಣವಾಗಿ ಆತ್ಮನಲ್ಲಿ ಕಲ್ಪಿತವಾಗಿರೋದು ಅನ್ನೋದು ಸ್ಪಷ್ಟವಾಗುತ್ತೆ ಇದರಿಂದ. ಅದಕ್ಕೋಸ್ಕರನೇ ಮೇಧಾವಿಯಾದಂತಹ ಇಂದ್ರನಿಗೂ ಕೂಡ 101 ವರ್ಷ ಬ್ರಹ್ಮಚರ್ಯ ಆಚರಣೆ ಮಾಡಬೇಕಾಗಿತ್ತು ಈ ವಿಷಯ ತಿಳ್ಕೊಳ್ಳೋದಕ್ಕೆ. ನಮಗೆ 101 ವರ್ಷ ಅನ್ನೋದು ಮಾತ್ರ ಮುಕ್ಕಾಲು ಪಾಲು ಗಮನಕ್ಕೆ ಬರುತ್ತೆ. ಅಂದರೆ ಇಂದ್ರನಿಗೆ 101 ವರ್ಷ, ಇಂದ್ರನಿಗೆ 101 ವರ್ಷ ಬ್ರಹ್ಮಚರ್ಯ ಅಂದರೆ ನಮ್ಮ ಲೆಕ್ಕದಲ್ಲಿ ಲಕ್ಷಾಂತರ ವರ್ಷ. ಅಂದರೆ ದೇವತೆಗಳಿಗೆಲ್ಲ ರಾಜನಾಗಿದ್ದು ಅವನು ಅಷ್ಟು ಸತ್ಕರ್ಮಗಳನ್ನೆಲ್ಲ ಮಾಡಿ ಆ ಪದವಿ ಪಡ್ಕೊಂಡು ದೈವಿ ಗುಣಗಳನ್ನೆಲ್ಲ ಸಂಪನ್ನವಾಗಿರುವಂಥ ಅವನಿಗೆ ಈ ವಿದ್ಯೆ ಅಡಕವಾಗೋದಕ್ಕೆ ಇಷ್ಟು ಕಷ್ಟಪಡಬೇಕಾಗಿದ್ದರೆ ಇನ್ನು ಅದೆಷ್ಟು ಕಷ್ಟವಾಗಿರಬಹುದು ಅನ್ನೋದನ್ನು ತಿಳಿಸೋದಕ್ಕೋಸ್ಕರ ವೇದವು ಹೀಗೆ ಹೇಳ್ಕೊಂಡು ಹೋಗುತ್ತೆ. ಅಂದರೆ ಪ್ರಜಾಪತಿ ಹೇಳ್ತಾ ಇದ್ದಾರೆ ಅಂದಾಗ ಇಲ್ಲಿ ಶಂಕರ ಹೇಳ್ತಾರೆ, ಪ್ರಜಾಪತಿ ಹೇಳ್ತಾ ಇದ್ದಾರೆ ಅಂದ ತಕ್ಷಣ ಪ್ರಜಾಪತಿ ಹಿಂಗೆ ಕೂತ್ಕೊಂಡು ಹೇಳ್ತಾ ಇದ್ದಾನೆ ಅಂತಲ್ಲಪ್ಪ, ಇದು ವೇದವೇ ಹೇಳ್ತಾ ಇರೋದು, ಅದಕ್ಕೊಂದು ನೆಪ ಪ್ರಜಾಪತಿ ಅಂತ ಹೇಳ್ತಾರೆ. ಹೌದು, ಎರಡೂ ಇದೆ. ಈಗ
ನಾನಗನ ವಿಪರೀತ ಕಷ್ಟ ಇದು ಅಂತಗನ ಹೇಳಿ ನಿಜವಾಗ್ಲೂ ಹಾಗೇಗನ ಆಗಿಬಿಟ್ಟಿದ್ರೆ ಯಾರು ಇದನ್ನು ಪಡ್ಕೊಳ್ಳೋಕೆ ಆಗೋದೇ ಇಲ್ಲ, ಸಾಧ್ಯವೇ ಇಲ್ಲ ಅಂತ ಸುಮ್ಮನಿದ್ದು ಬಿಡ್ತಾರೆ. ಆದರೆ ಅಷ್ಟಕ್ಕೆ ಬಿಡಲಿಲ್ಲ. ಅರೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದ್ದಾನೆ, ನಿನ್ನ ಅನುಭವದಲ್ಲಿ ಇದೆಯೋ ಇಲ್ವೋ? ಈಗ ಎಲ್ಲೋ ದೂರದಲ್ಲಿ ಆಕಾಶಕ್ಕೂ ಮೂಲ ಕಾರಣ ಅಂತ ಹೇಳಿ ಸಾಧ್ಯವೇ ಇಲ್ಲ, ದುರ್ವಿಜ್ಞೇಯ ಇದು ಅಂತ ಹೇಳಿ ಅಷ್ಟಕ್ಕೆ ಬಿಟ್ಬಿಟ್ಟಿದ್ರೆ ಆವಾಗ ಅದು ಒಪ್ಪುತ್ತೆ. ಹಾಗಲ್ಲ, ಹೇಳಿದಾನಲ್ಲ, ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ ಅಂತ ಹೇಳಿದಾನಲ್ಲ. ಆದ್ದರಿಂದ ಇಲ್ಲೇ ಇದ್ದಾನೆ, ನಾನು ಪ್ರಯತ್ನ ಪಟ್ಟರೆ ತಿಳ್ಕೋಬಹುದು ಅಂತ ಇರೋದಕ್ಕೋಸ್ಕರನೇ ಹೇಳ್ತಾ ಇರೋದು. ಯಾಕೆಂದರೆ ಆ ತರಹ ತಿಳ್ಕೊಂಡಿರೋರು ಬೇಕಾದಷ್ಟು ಜನ ಇದ್ದಾರೆ ಅನ್ನೋ ಮಾತು ಇಲ್ಲೇ ಬರುತ್ತೆ. ಇದೇ ವಿಷಯದಲ್ಲಿ ಇಂದ್ರನ ಹೇಗೆ ಪಡ್ಕೊಂಡಿದ್ದಾನೋ ಹಾಗೆ ಬೇಕಾದಷ್ಟು ಜನ ಹಲವರು ಪಡ್ಕೊಂಡಿದ್ದಾರೆ ಅಂತ ಶಂಕರರು ಬರೀತಾರೆ ಅದಲ್ವ. ಇಲ್ಲಿ ಈ ತುರಿಯನು ಯಾವನಿದಾನೋ ಅವನು, ಜೀವನ ಯಾವನಿದಾನೋ ಅವನು ತುರಿಯನಿಗಿಂತ ಬೇರೆ ಅಲ್ಲ, ಅವನು ತುರಿಯನೇ. ಇದಿಷ್ಟನ್ನು ಸ್ಥಾಪಿಸಿ ಹೇಳೋದಕ್ಕೆ ಶಿವರಾಮ ಶಾಸ್ತ್ರಿಗಳ ಹೆಸರು ಕೇಳಿದ್ದೀರಾ? ಮೈಸೂರು ವೇದಾಂತ ಶಿವರಾಮ ಶಾಸ್ತ್ರಿಗಳು. ಅವರು ಒಂದು ತತ್ವದಲ್ಲಿ ತುಂಬ ಸುಲಭವಾಗಿ, ಅಂದರೆ ಇಲ್ಲಿ ಉಪಾಸನೆ ಮುಖಾಂತರ ಗುರುಗಳು ಹೇಳಿದ್ರು, ಉಪಾಸನೆಗಳನ್ನೆಲ್ಲ ತುಂಬ ಹೇಳೋಕ್ಕೇನು ಹೋಗೋದು ಬೇಡಪ್ಪ ಅಂತ. ಅಂದರೆ ಯಾಕೆಂದರೆ ಇಂದ್ರನಿಗೆ ಉಪಾಸನೆ ಮಾಡು ಅಂತ ಹೇಳ್ತಿದ್ದಾರೆ ಪ್ರಜಾಪತಿ. ಇಂದ್ರನಾದರೆ ಉಪಾಸನೆ ಮಾಡೋದಕ್ಕೆ ಯೋಗ್ಯತೆ ಇರೋವಂಥವನು. ನಮಗೆ ಹಾಗೆ ನೋಡೋಕ್ಕೆ ಹೋದರೆ ಅಲ್ಲಿ ಹೇಳ್ತಾ ಇರೋವಂಥದ್ದನ್ನು ಅಂದಾಜು ಮಾಡೋಕ್ಕೆ ಕೂಡ ನಮ್ಮ ಕೈಲಾಗೋಲ್ಲ, ನಮಗೆ ಅಂದಾಜು ಬರೋಲ್ಲ, ನಮಗೆ ವಿ ಕಾಂಟ್ ರಿಲೇಟ್. ಆದರೆ ಹೇಳಿರೋಂಥ ವಿಷಯವನ್ನೇ ಶಿವರಾಮ ಶಾಸ್ತ್ರಿಗಳು ತತ್ವಪದಗಳಲ್ಲಿ ತುಂಬ ಸುಲಭವಾಗಿ ಹೇಳ್ತಾರೆ. ತುಂಬ ಅಂದರೆ ತುಂಬ ಸುಲಭವಾಗಿ ಹೇಳ್ತಾರೆ. ನೀನಾರೋ ನೋಡು ನೋಡೆಲೋ ಜೀವ, ನೀನಾಗದೇವ ನೀನಾರೋ ನೋಡು ನೋಡೆಲೋ ಜೀವ, ನೀನಿರದಿರೆ ಹೆಣವೆನಿಸುತ್ತ ಭಿನ್ನಿಸಿ ಕಾಣುವ ಈ ಮಲಕಾಯವ ಕಳೆದು ನೀನಾರೋ ನೋಡು ನೋಡೆಲೋ ಜೀವ. ಇದರೋಳ್ ನಿಲ್ಲುವ ನಿಜ ಕಳೆಯೊಂದಿಲ್ಲ, ಮತ್ತೀ ಶರೀರವು ಮೊದಲಿಲ್ಲ, ಮಣ್ಣೆನಿಸಿದ ಮೇಲಿಲ್ಲ, ಮೊದಲಿರದೆ ನೀನಿದು ಬರಲಿಲ್ಲ, ಒದಗಿತು ಮರವೆಯೊಳು ಇದು ನೀನಲ್ಲ, ನೀನಾರೋ ನೋಡು ನೋಡೆಲೋ ಜೀವ. ನಿನಗೆ ನೀನು ಸ್ವರೂಪದಲ್ಲಿ ಪರಮಾತ್ಮನೂ ಅನ್ನೋದು ಮರೆತೋಗಿದೆಯಾ? ಇದು ನೀನಲ್ಲ ಅಂತ ಅಂದ್ಕೊಂಡಿದೆಯಾ? ನೀನಲ್ಲ ಅಂತ ಅಂದ್ಕೊಂಡಿದೆಯಾ? ಸುಮ್ಮನೆ ಅಂದ್ಕೊಂಡಿದ್ದಕ್ಕೇನೆ ಬಂದ್ಬಿಟ್ಟಿದೆ ಇವೆಲ್ಲ ಅಂತ. ಮಲಮಾಂಸಸ್ಥಿಗಳೊಂದೆಡೆಯೊಳು ಕೂಡಿ ಆಕಾರವಿಲ್ಲದ ಕುಲಜಾತಿವ್ರತ ಸೂತಕದಿಂ ಕೂಡಿ ಒಳ ಹೊರಗೆಲ್ಲಿಯೂ ಮಲಮಯವೆನಿಸುತ್ತ ಚಲಿಸುವ ತನುಧರ್ಮವ ನೀಗಾಡಿ ನೀನಾರೋ ನೋಡು ನೋಡೆಲೋ ಜೀವ. ನೀವು ಹೇಳಿದ್ರಲ್ಲ,
ಎಲ್ಲ ವ್ಯವಹಾರಗಳು, ಎಲ್ಲ ಲೌಕಿಕ ಜ್ಞಾನಗಳು, ಸೂತಕಾದಿಗಳು, ಏನೇನು ಧರ್ಮಾಧರ್ಮಗಳು, ಏನೇನೇನೇನಿದೆಯೋ ಅದು ಎಲ್ಲವೂ ಕೂಡ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರುವಂಥದ್ದು. ಆದ್ದರಿಂದ ನೀಗಾಡಿ ನೀನ್ಯಾರೋ ನೋಡು ನೋಡಲು ಜೀವ. ಹೃದಯಾಕಾಶದಿ ಮಧ್ಯದಿ ಗುರಿಟ್ಟು ಪರಿಪೂರ್ಣನಾಗುತ್ತ ಇದಮಾಕಾರದ ಭೇದವನಿ ಬಿಟ್ಟು ವಿಧ ವಿಧ ರೂಪವ ಧರಿಸುವ ಚಿತ್ತವ ಸದಮಲ ಗುರುಶಂಕರನೊಳಗಿಟ್ಟು ನೀನಾರೋ ನೋಡು ನೋಡೆಲೋ ಜೀವ. ಮನಸ್ಸೇನು ಮಾಡ್ತಾ ಇದೆ ಈಗ ಅಂದರೆ, ಯಾತಕ್ಕೆ ಇಂದ್ರನಿಗೂ ಕಷ್ಟ ಆಯಿತು ಅಂದರೆ, ಇನ್ನೂ ಇದಕ್ಕಿಂತ ದೊಡ್ಡದೇನಾದರೂ ಇಂದ್ರ ಪದವಿ ಇದೆ. ಈಗ ಇದಕ್ಕಿಂತ ದೊಡ್ಡದು ಅದನ್ನು ಸಿಕ್ಕೊಂಡ್ರೆ ಎಲ್ಲ ಲೋಕಗಳು ಸಿಕ್ಬಿಡುತ್ತೆ ಅಂದ ತಕ್ಷಣ ಅದನ್ನೂ ಪಡ್ಕೊಂಬಿಡ್ಬೇಕು ಅನ್ನೋ ಆಸೆ. ಅವ್ರಿಗೆಲ್ಲ ಸೂಕ್ಷ್ಮ ಶರೀರಗಳು, ಅದಕ್ಕೋಸ್ಕರನೇ ದಿವ್ಯ ಮನಸ್ಸು ಅಂತಾರೆ ಅವ್ರುಗಳದು. ಅವು ಇನ್ನೂ ಪಡ್ಕೋಬೇಕು ಅನ್ನುವಂಥದ್ದು. ವಿಧ ವಿಧ ರೂಪವ ಧರಿಸುವ ಚಿತ್ತವ ಸದಮಲ ಗುರುಶಂಕರನೊಳಗಿಟ್ಟು. ಅಂದರೆ ಬೇರೆ 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 ಇದು ಬೇರೆ ಇದು ಬೇರೆ ಅಂತ ಏನು ಚಿತ್ತ ಧರಿಸ್ತಾ ಇದೆಯೋ ಅದನ್ನೇನಾದರೂ ಬಿಟ್ಟು ಅದೇ ಮನಸ್ಸನ್ನು ಪರಮಾತ್ಮನಲ್ಲಿ ಇಟ್ಟರೆ ಆಗ ಅದೇ ಮನಸ್ಸು ಬುದ್ಧಿಗಳು ಪರಮಾತ್ಮನೇ ಆಗೋಗುತ್ತೆ. ಹೇಗೆ ಮನಸ್ಸು ಬುದ್ಧಿಗಳನ್ನು ವಿಷಯದಲ್ಲಿಟ್ಟಾಗ ವಿಷಯದ ಪ್ರತ್ಯಯ ಉಂಟಾಗಿ ಅದರಿಂದ ಸುಖ ಪಡ್ಕೋತಾನೋ, ಹಾಗೆ ಸ್ವರೂಪದಲ್ಲಿ ತಾನು ಪರಮಾತ್ಮನು ಅನ್ನೋದನ್ನು ತಿಳ್ಕೊಂಡಾಗ ಆ ಮನಸ್ಸು ಬುದ್ಧಿಗಳು ಪರಮಾತ್ಮನ ಪ್ರತ್ಯಯವನ್ನೇ ಪಡೆಯುತ್ತೆ. ಆದ್ದರಿಂದ ಅಲ್ಲಿರುವಂತಹ ಸ್ವರೂಪಾನಂದ ಅದನ್ನೇ ಪೂರ್ತಿ ಪಡ್ಕೊಳ್ಳುತ್ತೆ. ಇದು ಅದರ ತಾತ್ಪರ್ಯ. ನಮ್ಮ ಎಸ್ ಕೆ ರಾಮಚಂದ್ರ ಅವರು ಲಾಂಗ್ ಬ್ಯಾಕ್ ಹೇಳಿದ್ರು, ಮಿರರ್ ಈ ಸೈಡು ಮಿರರ್, ಈ ಸೈಡು ಮಿರರ್ ಅಂದ್ರೆ ಇದು ಬುದ್ಧಿ. ಈ ಸೈಡು ಪ್ರಪಂಚ ತೋರಿಸುತ್ತೆ, ರಿಫ್ಲೆಕ್ಟ್ ಮಾಡುತ್ತೆ. ಈ ಸೈಡು ಆತ್ಮನ ರಿಫ್ಲೆಕ್ಟ್ ಮಾಡುತ್ತೆ. ನಿಜ ನಿಜ. ಅದಕ್ಕೋಸ್ಕರನೇ ಉಪನಿಷತ್ ಕೂಡ ಹೇಳುತ್ತೆ, ಪರಾಂಚಿಖಾನಿ ವ್ಯತೃಣತ್ ಸ್ವಯಂಭೂ ತಸ್ಮಾತ್ ಪರಾಂಗ್ ಪಶ್ಯತಿ ನ ಅಂತರಾತ್ಮನ್ ಅನ್ನುತ್ತೆ. ತಿಳ್ಕೊಳ್ಳೋದು ಅನ್ನುವಂತಹ ಕ್ರಿಯೆ ಏನಿದೆಯೋ ಅದೆಲ್ಲವೂ ಕೂಡ ಇಂದ್ರಿಯಗಳ ಮುಖಾಂತರ ಆಗುತ್ತೆ. ಆ ಎಲ್ಲ ಇಂದ್ರಿಯಗಳು ಕೂಡ ಪರಮಾತ್ಮನು ಹೊರಮುಖವಾಗಿ ಕೊರೆದಿದ್ದಾನೆ. ಹೇಗೆ ಅವಿದ್ಯೆಯಿಂದ ಇದರಲ್ಲಿ ಅಧ್ಯಾಸ ಇಟ್ಕೊಂಡು ನಾನೇ ಇದು ಅಂತ ಅಂದ್ಕೊಂಡಿದ್ದಕ್ಕೋಸ್ಕರ ಈ ಕರ್ಮ ಅನ್ನೋದು ಬಿಡೋದಿಲ್ಲ. ಆದ್ದರಿಂದ ಬರ್ತಾನೇ ಇರುತ್ತೆ ಶರೀರಗಳು. ಆದ್ದರಿಂದ ಪಡ್ಕೊಳ್ಳೋಂತಹ ಇಂದ್ರಿಯಗಳು ಹೇಗಿದೆ ಅಂದರೆ ಎಲ್ಲ ಹೊರಮುಖವಾಗಿದೆ. ಆದ್ದರಿಂದ ತಿಳ್ಕೊಳ್ಳೋದು ಅನ್ನೋದು ಯಾವಾಗಲೂ ಕೂಡ ಹೊರಗಡೆನೇ ಇರುತ್ತೆ ಮನಸ್ಸು. ಒಳಗಡೆ ತಾನೇ ನಿಜವಾಗ್ಲೂ ಅವನು ತನ್ನ ಬಗ್ಗೆನೇ ಗೊತ್ತಿಲ್ಲ, ಮಿಕ್ಕಿದ್ದೆಲ್ಲವನ್ನೂ ತಿಳ್ಕೊಳಕ್ಕೆ ಹೋಗ್ತಾ ಇದ್ದಾನೆ ಅನ್ನುತ್ತೆ. ತಾನು ಯಾವುದು ಅಲ್ವೋ ಅವನು ಅದ್ರ ಬಗ್ಗೆನೇ ಗೊತ್ತಿಲ್ಲದೆ ಯಾವುದು ಅದಲ್ವೋ ಅದೆಲ್ಲವನ್ನೂ ತಿಳ್ಕೊಳಕ್ಕೆ ಹೋಗುತ್ತೆ. ಪರಾಂಚಿಖಾನಿ ವ್ಯತೃಣತ್ ಸ್ವಯಂಭೂ ತಸ್ಮಾತ್ ಪರಾಂಗ್ ಪಶ್ಯತಿನ ಅಂತರಾತ್ಮನ್. ಆದರೆ ಕಠ 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 ಅದಲ್ವಾ? ಅಚ್ಚಾ, ಇಲ್ಲಿ ಮುಕ್ತನಿಗೆ ಐಶ್ವರ್ಯ ಅಂತ ಹೇಳಿದಾಗ ತಾನೇ ಎಲ್ಲವೂ ಆಗಿರೋದು ಅಂತ ಬರುತ್ತೆ. ತಾನೇ ಎಲ್ಲವೂ ಆಗಿರೋದು ಅಂದರೆ ನೋಡಿ,
ನಮಗೆ ಅಂದಾಜು ಬರೋದೊಂದು ಸ್ವಲ್ಪ ಕಷ್ಟ. ಅದಕ್ಕೋಸ್ಕರ ಇಂದ್ರಿಯಗಳಲ್ಲೂ ಕೂಡ ಆತ್ಮನು ಇಂದ್ರಿಯಗಳಲ್ಲಿ ಕಾಣಿಸ್ಕೊಳ್ತಾನೆ ಅಂತ ಛಾಂದೋಗ್ಯದಲ್ಲಿ ಕೊನೆಯಲ್ಲಿ ಬರುತ್ತೆ. ಅದಕ್ಕೆ ಅರ್ಥ ಆಗೋದಕ್ಕೊಂದು ಸ್ವಲ್ಪ ಪೀಠಿಕೆ ಕೊಡ್ತೀನಿ. ಅದಕ್ಕೆ ಒಂದು ಸ್ವಲ್ಪ ಬ್ಯಾಕ್ಗ್ರೌಂಡ್. ಮೊದಲನೇದೇನಪ್ಪ ಅಂದರೆ, ಈ ಯಾವ ಪರಮಾತ್ಮನ ವಿಷಯ, ಅಶರೀರಿಯ ವಿಷಯ ಯಾವ ಪ್ರಜಾಪತಿ ಹೇಳ್ತಾ ಇದ್ದಾನೋ ಅದು ಎಲ್ಲ ರೂಪದಲ್ಲೂ ಕಾಣಿಸ್ಕೋತಾ ಇದೆ. ಅದು ಯಾವುದಕ್ಕಿಂತಲೂ ಯಾವುದೂ ಭಿನ್ನವಲ್ಲ, ಸ್ವರೂಪಕ್ಕಿಂತ ಭಿನ್ನವಲ್ಲ ಅನ್ನೋದನ್ನು ತಿಳ್ಕೋ ಅಂತ. ಪಡ್ಕೋತಾನೆ ಅಂದ್ರೆ ಅರ್ಥ ಏನು? ಮನಸ್ಸಿನಲ್ಲಿ ಇದೆಲ್ಲವೂ ನಾನೇ ಅಂತ ಗೊತ್ತಾಗುತ್ತಲ್ಲ, ಅಂದರೆ ಸ್ವರೂಪ ಜ್ಞಾನ ಆಗುತ್ತಲ್ಲ, ಆ ಸ್ವರೂಪವೇ ಇದೆಲ್ಲವೂ ಆಗಿರೋದು ಅಂತ ಗೊತ್ತಾಗಬೇಕು. ಈ ರೂಪ ಹೋಗಿ, ಇವಾಗ ಇಂದ್ರನು ಅನ್ನೋ ರೂಪ ಹೋಗಿ ಎಲ್ಲವೂ ಆಗೋಗುತ್ತೆ ಅಂತಲ್ಲ ಅರ್ಥ. ಅದಕ್ಕೆ ಅಂದರೆ ಎಲ್ಲವೂ ಒಂದೇ ರೂಪವಾಗಿ ಪರಿಣಮಿಸುತ್ತೆ ಅಲ್ಲ. ಜ್ಞಾನದಲ್ಲಿ ತಾನು ಪರಮಾತ್ಮನು ಅಂತ ತಿಳ್ಕೊಂಡ ತಕ್ಷಣ ಹೇಗೆ ಮಣ್ಣು ಎಲ್ಲ ಮಡಿಕೆ ಕುಡಿಕೆ ಆಗಿದೆಯೋ, ಆ ಮಣ್ಣು ನಾನು ಅಂತ ತಿಳ್ಕೊಂಡ್ರೆ ಎಲ್ಲ ಮಡಿಕೆಗಳು ನಾನೇ ಆಗಿದ್ದೀನಿ ಅಂತ ಹೇಗೆ ಆಗುತ್ತೋ ಹಾಗೆ ಅಲ್ಲೇನು ಪರಿಣಾಮ ಏನಾಗಿಲ್ಲ. ನಿಮ್ಗೆ ಅರ್ಥ ಆಗ್ತಿದೆಯಾ? ತಿಳುವಳಿಕೆ ದೃಷ್ಟಿಯಲ್ಲಿ ಅಂದರೆ ಅಲ್ಲಿ ಹೌದು, ಅಲ್ಲೂ ಅಷ್ಟೇ. ಮೃತ್ ಅನ್ನೋದರಲ್ಲಿ ಮೃತ್ ವಿವೇಕದರ್ಶಿನ ಅಂತೂ ಮೃತ್ ನಾನು ಮೃತ್ ಅಂತ ಗೊತ್ತಾದರೆ ಮೃದ್ ವಿವೇಕದರ್ಶಿನ ಅಂತೂ ಘಟ ಆದಿ ಶಬ್ದ ಬುದ್ಧಿ ನಿವರ್ತೇತೆ. ಮುಂಚೆ ನಾನು ಘಟ ಅನ್ನುವಂತಹ ಶಬ್ದ ಬುದ್ಧಿ ಇತ್ತು. ಈ ಒಂದು ಆಕಾರವನ್ನು ಘಟ ಅನ್ನುವಂತಹ ಶಬ್ದ ಬುದ್ಧಿ ಇತ್ತು. ಈಗ ಅದೇ ಶಬ್ದ ಬುದ್ಧಿ ಹೋಗಿ ಈಗ ಮೃತ್ ಅಂತ ಕರೆಯುತ್ತೆ ಅಷ್ಟೆ. ಘಟ ಹೋಗೋಲ್ಲ, ಘಟ ಹೊರಟೋಗಲ್ಲ, ಅದರಲ್ಲಿ ಪರಿಣಾಮ ಆಗೋಲ್ಲ. ಅದಿದ್ರೂ ಕೂಡ ಅದು ಮೃತ್ತೇ ಅಂತ ಅರ್ಥ ಮಾಡ್ಕೋತಾನೆ ಅಷ್ಟೆ. ಅಂದಾಜು ಬಂತ? ಅದನ್ನ ಅರ್ಥ ಆಗ್ಬೇಕು ಅಷ್ಟೆ. ರೂಪ ಹೋಗಿ ಅಂದ್ರೇನು? ರೂಪ ಹೋಗೋಲ್ಲ, ರೂಪ ಹಾಗೇ ಇರುತ್ತೆ. ಆದರೆ ತಿಳುವಳಿಕೆಯಲ್ಲಿ ಇದಕ್ಕಿಂತ ನಾನು ಬೇರೆ ಅಂತ ಬರೋಲ್ಲ. ಈ ರೂಪವಾಗಿ ಕಾಣ್ತಾ ಇರೋದು ನಾನೇ ಅಂತ ಬರುತ್ತೆ, ನನಗಿಂತ ಇದು ಯಾವುದೂ ಬೇರೆ ಇಲ್ಲ ಅಂತ ಬರುತ್ತೆ. ಬುದ್ಧಿ ಪ್ರತ್ಯಯ ಆಗುತ್ತೆ, ಬುದ್ಧಿ ಪ್ರತ್ಯವೇ ಆಗೋದು. ನೋಡಿ, ಇದು ಕೂಡ ಬುದ್ಧಿ ಪ್ರತ್ಯಯವಾಗುತ್ತೆ, ಅದರ ಬಗ್ಗೆ ಬರುತ್ತೆ ನೋಡಿ. ಇಲ್ಲಿ ತಾನೇ ಪರಮಾತ್ಮನೇ ಈ ಪ್ರಕೃತಿಯ ಆಕಾರವಾಗಿ ಪರಿಣಮಿಸಿದಾನೆ ಅಂತ ಹೇಳುತ್ತೆ. ಅನುಪ್ರವೇಶ ಮಾಡಿ ಪ್ರಕೃತಿಯಾಗಿ ಮುಂಚೆ ತೋರ್ಕೋತಾನೆ ಅಂತ ಬರುತ್ತೆ. ಯಾತಕ್ಕೆ ದೇಹದ ಮುಖಾಂತರ ತೋರಿಸಿದಾನೆ ಪ್ರಜಾಪತಿ ಅನ್ನೋದಕ್ಕೆ ಪ್ರಕೃತಿಶ್ಚ ತ್ರಿಗುಣಾತ್ಮಿಕ ಸರ್ವ ಕಾರ್ಯಕರಣ ವಿಷಯಾಕಾರೇಣ ಪರಿಣತ ಭೋಗಾಪವರ್ಗಾರ್ಥ ಕರ್ತವ್ಯತೆಯ. ಭೋಗ ಅಪವರ್ಗಾರ್ಥ, ಭೋಗಾರ್ಥ ಅಪವರ್ಗಾರ್ಥ ಕರ್ತವ್ಯತೆಯ ದೇಹ ಇಂದ್ರಿಯಾದಿ ಆಕಾರೇಣ ಸಂಹನ್ಯತೆ ಅನ್ನತೆ. ಪ್ರಕೃತಿ ಅನ್ನೋದು ಪರಮಾತ್ಮನಿಗೆ ಬೇರೆ ಅಲ್ಲ. ಶಕ್ತಿಮತೋ ಅನನ್ಯತ್ವಾತ್. ಆದ್ದರಿಂದ ಈ ಪ್ರಕೃತಿಯೇ ತ್ರಿಗುಣಾತ್ಮಕವಾಗಿರುವಂಥದ್ದು ಯಾವುದಿದೆಯೋ ಆ ಪ್ರಕೃತಿಯೇನೆ ಎಲ್ಲ ಕಾರ್ಯ ಕಾರಣ ವಿಷಯಾಕಾರೇಣ ಪರಿಣತ. ಎಲ್ಲ ಕಾರ್ಯ ಕಾರಣ ಸಂಘಾತ ಏನಿದೆಯೋ ಅದು ಮತ್ತು ಎಲ್ಲ ವಿಷಯಗಳು ಆಗಿ ದೇಹ ಮತ್ತು ಇಂದ್ರಿಯಾದಿ ಆಕಾರಗಳಲ್ಲಿ
ಸಂಹನ್ಯತೆ ಕೂಡ್ಕೊಂಡಿದೆ. ಯಾತಕ್ಕೆ ಕೂಡ್ಕೊಂಡಿದೆ ಅಂದರೆ ಭೋಗ ಅಪವರ್ಗಾರ್ಥ ಕರ್ತವ್ಯತೆಯ. ನಿಜವಾಗಲೂ ತಾನೇ ಹೀಗನ ಕಾಣಿಸ್ಕೊಳ್ಳದೆ ಹೋಗಿದ್ದಿದ್ರೆ ಆಗ ಅವನು ಸ್ವರೂಪ ಜ್ಞಾನ ಪಡ್ಕೊಳ್ಳೋಕೆ ಸಾಧ್ಯವೇ ಆಗ್ತಿರಲಿಲ್ಲ. ಮಡಿಕೆನೇ ಇಲ್ಲದೆ ಹೋಗ್ಬಿಟ್ರೆ ಮಣ್ಣಿನ ಜ್ಞಾನ ಹೇಗುಂಟಾಗುತ್ತೆ? ಈಗ ನಾನು ತಿಳ್ಕೊಂಡಿರೋದೊಂದು, ಅದಲ್ಲಪ್ಪ ಇದು ಅಂತ ತಿಳ್ಕೊಬೇಕು. ಅದು ಹೇಗೆ ತಿಳಿಸೋದು? ಇರೋದು ಒಂದೇ ಅಂತ ಆಗ್ಬಿಟ್ಟಿದ್ರೆ ತಿಳ್ಕೊಳ್ಳೋದು ಇಲ್ಲ, ತಿಳ್ಕೊಳ್ದೇ ಇರೋದು ಇರಲ್ಲ, ಏನೂ ಇರಲ್ಲ, ತುಂಬ ಕಷ್ಟ. ಹೌದು. ಆದ್ದರಿಂದ ಈ ಶರೀರವನ್ನು ಈ ಶರೀರದ ರೂಪದಲ್ಲಿ ಪರಿಣಮಿಸಿ ಮತ್ತು ಅದರಲ್ಲಿ ಪ್ರವೇಶ ಮಾಡಿರೋದು ಕೂಡ ಅದಕ್ಕೋಸ್ಕರನೇ, ಅದನ್ನು ಅರ್ಥ ಮಾಡ್ಕೋ ಅಂತ ದೇಹದ ಮುಖಾಂತರ ತೋರಿಸ್ಕೊಂಡು ಹೋಗಿ ಈ ಒಂದೇ ದೇಹ ಅಲ್ಲ, ಎಲ್ಲವೂ ತಾನಾಗಿದ್ದಾನೆ ಅಂತ ಬರೋದು. ಅದಕ್ಕೆ ಇಲ್ಲಿ ಗೀತೆಯಲ್ಲಿ ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಅಂತ ಒಂದು ಶ್ಲೋಕ ಬರುತ್ತೆ. ಕ್ಷೇತ್ರಜ್ಞಂಚ ಅಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಅಂತ ಹೇಳಿದಾಗ ಅಲ್ಲಿ ಏನಪ್ಪ ಅಂದರೆ ಕ್ಷೇತ್ರಜ್ಞಂ ಅಸಂಸಾರಿಣಂ ವಿದ್ಧಿ. ಯಾವ ಕ್ಷೇತ್ರಜ್ಞನನ್ನು ನಾನು ಹಿಂದೆ ಹೇಳಿದ್ನೋ, ಅಂದರೆ ಈ ಶರೀರದ ಒಳಗಡೆ ಇದ್ದೀನಿ ಅಂತ ಹೇಳಿದನಲ್ಲ, ಆ ಕ್ಷೇತ್ರಜ್ಞನನ್ನು ಅಸಂಸಾರಿ ಅಂತ ತಿಳ್ಕೋ ಅಂತ. ಆದರೆ ಅವನೇ ಪರಮಾತ್ಮನೂ ಎಲ್ಲ ಕಡೆ ಇದ್ದಾನೆ ಅಂತ ತಿಳ್ಕೋ ಅನ್ನೋದು ಕೂಡ ಮುಖ್ಯ. ಅದೇ ಕೊನೆ, ಕೇವಲ ಇಲ್ಲೊಂದೇ ಅಲ್ಲ. ಅಲ್ಲಿ ಹೇಗಪ್ಪ ಅಂದರೆ ಕ್ಷೇತ್ರಜ್ಞಂ ಈ ಬೇರೆ ಬೇರೆಯಾಗಿ ಏನು ಕಾಣ್ತಾ ಇದೆಯೋ ಅದು ಎಲ್ಲವನ್ನೂ ಕೂಡ ನೀನು ಉಪಾಧಿ ದೃಷ್ಟಿಯಿಂದ ಬೇರೆ ಬೇರೆಯಾಗಿ ನೀನು, ಅಂದರೆ ಈ ಕ್ಷೇತ್ರಜ್ಞನನ್ನು ಬೇರೆ ಬೇರೆ ಶರೀರಗಳು ಒಳಗಡೆ ಇದ್ದಾನೆ ಅಂತ ನೀನು ಅಂದುಕೊಂಡಿದೀಯ. ನಿಜವಾಗಲೂ ಅಲ್ಲಿ ಭೇದ ಇಲ್ಲ. ಉಪಾಧಿ ದೃಷ್ಟಿಯಿಂದ ಬೇರೆಯಾಗಿ ತೋರ್ತಾ ಇರುವಂತಹ ಕ್ಷೇತ್ರಜ್ಞನನ್ನೇ, ಅವನನ್ನೇ ಸದಸದಾದಿ ಶಬ್ದ ಪ್ರತ್ಯಯ ಅಗೋಚರಂ ವಿದ್ಧಿ. ಅದೇ ಕ್ಷೇತ್ರಜ್ಞನನ್ನೇ ಯಾವ ಪರಮಾತ್ಮನು ಇದೇ ಇಲ್ಲ ಅನ್ನೋ ಶಬ್ದಗಳಿಗೆ ಪ್ರತ್ಯಯ ಏನುಂಟಾಗುತ್ತೋ ಅದಕ್ಕೂ ಕೂಡ ಗೋಚರವಾಗದೇ ಇರುವಂತಹ ಯಾವ ಪರಮಾತ್ಮನಿದಾನೋ ಅವನು ಅಂತ ತಿಳ್ಕೋ ಅಂತ. ಅನುಪ್ರವೇಶ ಅಂತ ಏನು ಬಂದಿದೆಯಲ್ಲ, ಆ ಅನುಪ್ರವೇಶ ಅನ್ನೋದು ಈ ವಿಷಯವನ್ನು ತಿಳಿಸೋದಕ್ಕೆ ಹೇಳಿರೋದೇ ವಿನಃ ನಿಜವಾಗಲೂ ಅನುಪ್ರವೇಶ ಆಗಿದೆ ಅಂತ ಅಲ್ಲ. ನಿಜ. ಆದರೆ ನಂಗೆ ಗೊತ್ತಾಗಲ್ವಲ್ಲ. ಹೌದು. ಆದ್ದರಿಂದ ಅಧ್ಯಾರೋಪ ಮಾಡಿ ಹೇಳುತ್ತೆ. ಆದ್ದರಿಂದ ಇಲ್ಲಿ ಕೊನೆಯಲ್ಲಿ ಏನು ಹೇಳ್ತಾರೆ ಅಂದರೆ, ಇಷ್ಟು ಜಟಿಲವಾಗಿರುವಂತಹ ವಿಷಯವನ್ನು ತಿಳಿಸಬೇಕಾದ್ರೆ ಯಾರು ತಿಳಿಸ್ತಾರೆ, ಎಂಥವ್ರು ತಿಳಿಸ್ತಾರೆ ಅಂದರೆ ಹೇಳುತ್ತೆ, ಯಾರು ನಿತ್ಯಾನಿತ್ಯ ವಸ್ತು ವಿವೇಕ ಇರುತ್ತೋ ಅವರು, ನಿತ್ಯಾನಿತ್ಯ ವಸ್ತು ವಿವೇಕ ವಿಜ್ಞಾನವತಾಂ ಬ್ರಹ್ಮಚರ್ಯಾಶ್ರಮಾದೇವ ಕೃತ ಸನ್ಯಾಸಾನಾಂ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥಾನಾಂ
ಪರಮಹಂಸ ಪರಿವ್ರಾಜಕಾನಾಂ ಬ್ರಹ್ಮಣ್ಯೇವ ಅವಸ್ಥಿತಾನಾಂ ಅಂತೆ. ಛಾಂದೋಗ್ಯದಲ್ಲಿ ಏನು ಹೇಳ್ತೆ ಅಂದರೆ, ಇಂತಹ ವಿಷಯ ಶಾಸ್ತ್ರವೇ ತಿಳಿಸ್ತಾ ಇದೆ, ಪ್ರಜಾಪತಿ ಏನೋ ತಿಳಿಸ್ತಾ ಇದ್ದಾನೆ ಅನ್ನೋಂಥದ್ದು ನೆಪ ಮಾತ್ರ, ಶ್ರುತಿನೇ ತಿಳಿಸ್ತಾ ಇದೆ. ಆದರೆ ತಿಳಿಸಬೇಕಾಗಿರುವಂಥವನು ಹೇಗಿರ್ತಾನೆ ಅಂತ, ಅವನು ಹೇಗಿರ್ತಾನೆ ಅಂದರೆ ಅಂತ ಹೇಳಿ, ನಿತ್ಯಾನಿತ್ಯ ವಸ್ತು ವಿವೇಕ ವಿಜ್ಞಾನವತಾಂ ಸಾಂಖ್ಯರ ವಿಷಯ ಹೇಳ್ತಾ ಗೀತೆಯಲ್ಲಿ ಹೇಳುವಂಥ ಮಾತಿದು. ಅದನ್ನೇ ಛಾಂದೋಗ್ಯದಲ್ಲಿ ಕೂಡ ಹೇಳಿದೆ. ಯಾರಿಗೆ ಸ್ಪಷ್ಟವಾಗಿ ನಿತ್ಯಾನಿತ್ಯ ವಸ್ತು ವಿವೇಕ ಇರುತ್ತೋ ಅವರು. ಅದಕ್ಕೆ ಪುರಾಣದಲ್ಲಿ ಒಂದು ಕಡೆ ವ್ಯಾಸರು ಶುಕರನ್ನ ತುಂಬ ಒತ್ತಾಯ ಮಾಡ್ತಾರೆ. ನೋಡು, ನೀನು ಒಳ್ಳೆ ಜ್ಞಾನವನ್ನು ಪಡ್ಕೊಂಡಿರುವಂಥವನು, ಎಲ್ಲ ಸಕಲ ಶಾಸ್ತ್ರಗಳನ್ನೂ ತಿಳ್ಕೊಂಡಿದೆಯಾ, ಎಲ್ಲ ಆಗಿದೆಯಾ. ಈಗ ನೀನು ಗೃಹಸ್ಥಾಶ್ರಮವನ್ನು ಪಡೆದು ಧರ್ಮಿಷ್ಠನಾಗಿ ನೀನು ಜೀವನವನ್ನು ನಡೆಸಬೇಕು ಅಂತ ಹೇಳ್ತಾರೆ. ಅದಕ್ಕೆ ಶುಕ್ರ ಹೇಳ್ತಾರೆ, ನಾನು ಯಾರ್ಯಾರನೋ ಕೇಳ್ಕೊಂಡು ಬಂದೆ, ಎಲ್ಲ ಗುರುಗಳ ಹತ್ರನೂ ಹೋಗಿದ್ದೆ, ಬೃಹಸ್ಪತಿಗಳ ಹತ್ರ ಹೋಗಿದ್ದೆ, ಎಲ್ಲ ಮಾಡಿದೆ. ನೋಡಿದ್ರೆ ಬೃಹಸ್ಪತಿ ಕೂಡ ಸಂಸಾರದಲ್ಲಿ ಸಿಕ್ಕಾಕೊಂಡು ದುಃಖ ಪಡ್ತಾ ಇದ್ದಾನೆ. ಬೃಹಸ್ಪತಿ ಅಂದರೆ ದೇವತೆಗಳ ಗುರು, ಅವನು ಕೂಡ ಅವನ್ನೂ ಬಿಟ್ಟಿಲ್ಲ ಸಂಸಾರ, ಅವನು ದುಃಖವಾಗಿದ್ದಾನೆ. ಅಯ್ಯೋ ಇದೇನೋ ಸರಿ ಇಲ್ಲ, ಏನು ಸ್ವಾರಸ್ಯ ಅಲ್ಲ ಅಂತ ನಿನ್ನ ಹತ್ರ ಬಂದರೆ ನೀನು ಅದನ್ನೇ ಬೋಧನೆ ಮಾಡ್ತಾ ಇದ್ದೆ ನನಗೆ. ಖಂಡಿತವಾಗ್ಲೂ ಸರಿ ಅಲ್ಲ, ಏನು ಹೇಳಿದ್ರು ಅಷ್ಟೇ, ನಾನು ಖಂಡಿತವಾಗ್ಲೂ ನನಗೆ ಇದರಲ್ಲಿ ಆಸಕ್ತಿ ಇಲ್ಲ ಅಂತಾರೆ. ಅಂದರೆ ಸ್ಪಷ್ಟವಾಗಿ ಸ್ವಲ್ಪ ಕೂಡ ಅಲುಗಾಡದೆ ನಿಶ್ಚಯವಾಗಿ ನಿತ್ಯವಾಗಿರುವಂಥ ವಸ್ತು ಯಾವುದೋ, ಅನಿತ್ಯ ಯಾವುದು ಅನ್ನೋದನ್ನು ಚೆನ್ನಾಗಿ ತಿಳ್ಕೊಂಡಿರ್ತಾರೆ. ಸ್ವಲ್ಪ ಕೂಡ ಸಂಶಯನೂ ಇರೋಲ್ಲ, ಆ ಒಂದು ತೀರ್ಮಾನದಲ್ಲಿ ಅಲುಗಾಡೋದು ಕೂಡ ಇಲ್ಲ. ಏನೋ ಮುಕ್ಕಾಲ್ಪಾಲು ಇವ್ರು ಹೇಳ್ತಾ ಇರೋದು ನಿಜ ಅನಿಸುತ್ತೆ, ಏನೋ ಸರ್ ಅವ್ರು ಏನು ಹೇಳಿದ್ರೆ ಹಾಗೆ ಹೊರಟೋಗ್ಬಿಡ್ಬೇಕು ಅನ್ನೋದು ಬರೋಲ್ಲ. ವ್ಯಾಸರು ಏನು ಸಾಮಾನ್ಯರಲ್ಲ, ಅವ್ರು ಹೇಳ್ತಾರೆ, ಶುಕ್ರ ಹೇಳ್ತಾರೆ, ನಿಮ್ಮನ್ನೇ ಇದನ್ನು ಬಿಟ್ಟಿಲ್ಲ ಅಂದರೆ ಇನ್ನು ಎಷ್ಟು ಕಷ್ಟವಿರಬಹುದು ಇದು ಅಂತಾರೆ. ಆದರೂ ಕೂಡ ನನಗಿದು ಬೇಡ ಅಂತಾರೆ. ಆಗ ಹಾಗಾದರೆ ನನ್ನ ಕೆಲಸ ಮಾಡು, ಜನಕನ ಹತ್ರ ಹೋಗು, ಅವ್ರ ಹತ್ರ ಹೋಗಿ ಪಡ್ಕೊಂಡು ಬಾ ಅಂತಾರೆ. ಜನಕ ಸಾಮಾನ್ಯ ಅನ್ಕೋಬೇಡ, ಮಹಾಜ್ಞಾನಿ. ನೀವು ಹೋಗಬೇಕಾದ್ರೆ ನಿನ್ನ ಯೋಗ ಬಲದಿಂದ ಹೋಗಬಾರ್ದು, ನೀನು ನಡ್ಕೊಂಡು ಹೋಗು ಅಂತಾರೆ. ಹೋಗ್ತಾರೆ. ಜನಕರು ಎದ್ದು ನಿಂತು ನಮಸ್ಕಾರ ಮಾಡ್ತಾರೆ. ಏನು ಬಂದಿದ್ದು ಅಂತಾರೆ. ಏನಿಲ್ಲ, ನಮ್ಮ ತಂದೆ ಹೀಗೆ ಹೇಳಿ ಕಳಿಸಿದ್ರು, ನಿಮ್ಮ ಹತ್ರ ಆತ್ಮಜ್ಞಾನವನ್ನು ಪಡ್ಕೊಂಡು ಬಾ ಅಂತ ಹೇಳಿ ಕಳಿಸಿದ್ರು, ಅದಕ್ಕೋಸ್ಕರ ಬಂದೆ. ಅಪ್ಪ, ನಾನು ನಿನಗೆ ಆತ್ಮಜ್ಞಾನ ಹೇಳಬೇಕೆ? ನೀನೀಗಾಗಲೇ ಆತ್ಮನು ಅಂತ ನೀಗಾಗಲೇ ಗೊತ್ತಲ್ಲ ಅಂತಾರೆ. ಹೌದಾ, ಸರಿ ಅಂತ ಹೊರಟೋಗ್ತಾರೆ. ಅಷ್ಟೇ ಅಷ್ಟೇ ಸುಮ್ಮನೆ ಒಂದು ವಾಕ್ಯವಾಗಬೇಕಿತ್ತು ಅಷ್ಟೇ. ಅವ್ರು ಹೇಳಿದ್ರು, ತಂದೆಯವರು ಕೇಳಿಸ್ಕೊಂಬ ಅಂದ್ರೆ ಇವರು ಹೇಳಿದ್ರು, ಅವ್ರು ಕೇಳಿಸ್ಕೊಂಡ್ರು, ಆಯಿತು ಅಂದ್ರೆ ಹೊರಟೆ ಹೋದ್ರು. ಏನೂ ಇಲ್ಲ, ಸುಮ್ಮನೆ ತಂದೆ ಹೇಳಿದ್ದಾರೆ, ಅದನ್ನು ಉಲ್ಲಂಘನೆ ಮಾಡಬಾರ್ದು, ಮತ್ತು ಗುರುಮುಖೇನಾನೇ ಆಗಬೇಕು. ಶಂಕರರು ಹೇಳ್ತಾರೆ, ಎಷ್ಟೇ ಮೇಧಾವಿಯಾಗಿದ್ದರೂ ಕೂಡ
ಗುರುಮುಖೇನ ಇಲ್ಲದೆ ತನ್ನಷ್ಟಕ್ಕೆ ತಾನೇ ಶಾಸ್ತ್ರಾಧ್ಯಯನ ಮಾಡೋದು ಅನ್ನೋದು ದೋಷಕರ ಅಂತಾರೆ, ಅದು ತಪ್ಪು ಅಂತಾರೆ. ಆದ್ದರಿಂದ ನಿತ್ಯಾನಿತ್ಯ ವಸ್ತು ವಿವೇಕ ವಿಜ್ಞಾನವತಾಂ ಚೆನ್ನಾಗಿ ತಿಳ್ಕೊಂಡಿರೋದು ಅದು ಹೇಗೆ ಬರುತ್ತೆ ಅಂದರೆ ಬ್ರಹ್ಮಚರ್ಯಾಶ್ರಮಾದೇವ ಕೃತ ಸನ್ಯಾಸಾನಾಂ. ಯಾರು ಹೀಗೆ ತಿಳ್ಕೊಂಡಿರ್ತಾನೋ ಅದು ಬ್ರಹ್ಮಚರ್ಯದಲ್ಲಿ ಇರ್ತಾನೆ. ಬ್ರಹ್ಮಚರ್ಯದಲ್ಲಿ ಇಲ್ಲದೆ ಹೋದರೆ ಈ ವಿವೇಕ ಬರೋಲ್ಲ ಅಂತ ಅರ್ಥ. ಅದಕ್ಕೋಸ್ಕರನೇ ಆತ್ಮಜ್ಞಾನದ ಕಡೆ ಹೋಗಬೇಕಾಗಿದ್ದರೆ ಇಂದ್ರನಿಗೂ ಕೂಡ ಆ ಕಾಲದಲ್ಲಿ ತಿಳ್ಕೊಳ್ಳುವಂತಹ ಕಾಲದಲ್ಲಿ ಸಂಪೂರ್ಣವಾಗಿ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಲೇಬೇಕು ಅನ್ನುವಂತಹ ವಿಧಿಯನ್ನು ಹೇಳಿದ್ದು ಅದಕ್ಕೋಸ್ಕರ. ಆದ್ದರಿಂದ ಇಲ್ಲಿ ಬ್ರಹ್ಮಚರ್ಯಾಶ್ರಮಾದೇವ ಕೃತ ಸನ್ಯಾಸಾನಾಂ ಅಂದಾಗ ಬ್ರಹ್ಮಚರ್ಯದಲ್ಲಿ ಸಂಸಾರದ ವಾಸನೆ ಇಲ್ಲ ಮತ್ತು ಅದು ಇಲ್ಲದೇನೆ ಬ್ರಹ್ಮಚರ್ಯಾಶ್ರಮಾತ್ ಏವ ಕೃತ ಸನ್ಯಾಸಾನ. ಆಮೇಲೆ ಗೃಹಸ್ಥನಾಗಿ ವಾನಪ್ರಸ್ಥಕ್ಕೆ ಹೋಗಿ ಆಮೇಲೆ ಸನ್ಯಾಸ ಅಲ್ಲ, ಅಲ್ಲೇ ತೀರ್ಮಾನ ಮಾಡಿಬಿಡ್ತಾರೆ. ನಿತ್ಯಾನಿತ್ಯ ವಸ್ತು ವಿವೇಕವನ್ನು ಅಲ್ಲೇ ತೀರ್ಮಾನ ಮಾಡಿ ಒಂದು ಸರಿ ತೀರ್ಮಾನ ಆಯಿತು ಅಂದಮೇಲೆ ತಿರುಗಿ ಗೃಹಸ್ಥಾಶ್ರಮ ಅನ್ನೋದ್ರಲ್ಲಿ ಅರ್ಥವೇ ಇಲ್ಲ. ಆದ್ದರಿಂದ ನೇರವಾಗಿ ಚಿತ್ತಶುದ್ಧಿ ಆಗಿ ಪರಮಹಂಸ ಪರಿವ್ರಾಜ್ಯ ಬರುತ್ತೆ, ಸನ್ಯಾಸಿ ಆಗ್ತಾನೆ. ಅಂದರೆ ಅರ್ಥ ಈ ವಿದ್ಯೆ ದಕ್ಕೋದು ಸನ್ಯಾಸಿ ಆದರೆ ಮಾತ್ರ ಅಂತ ಅರ್ಥ. ಅಂದರೆ ಬೌದ್ಧಿಕವಾಗಿ ಅರ್ಥವಾಗಬಹುದೇ ವಿನಃ ಮನದಟ್ಟಾಗಬೇಕಾದ್ರೆ ಅಭ್ಯಾಸ ಆಗಬೇಕು. ಅಭ್ಯಾಸ ಆಗಬೇಕಾದ್ರೆ ಸನ್ಯಾಸ ಅನ್ನೋದು ಅತ್ಯಗತ್ಯ. ಬ್ರಹ್ಮಚರ್ಯಾಶ್ರಮಾದೇವ ಕೃತ ಸನ್ಯಾಸಾನ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥಾನಾಂ. ಹೀಗೆ ಪಡ್ಕೊಂಡಿರುವಂಥದ್ರಲ್ಲಿ ವೇದಾಂತ ವಿಷಯ ಏನಿದೆಯೋ ಅಂದರೆ ಆತ್ಮತತ್ವ ಏನಿದೆಯೋ ಅದರಲ್ಲಿ ಸುನಿಶ್ಚಿತಾರ್ಥಾನಾಂ ಯಾವ ಸಂಶಯಗಳೂ ಇಲ್ಲದೆ ನಿಶ್ಚಯವಾಗಿ ಈ ವಿಷಯವನ್ನು ತಿಳ್ಕೊಂಡಿರ್ತಾನೆ. ಪರಮಹಂಸ ಪರಿವ್ರಾಜಕಾನಾಂ. ಆಮೇಲೆ ಪರಮಹಂಸ ಪರಿವ್ರಾಜ್ಯ ಅಂಥವ್ರು ಹೇಗಿರುತ್ತೆ ಅಂದರೆ ಬ್ರಹ್ಮಣ್ಯೇವ ಅವಸ್ಥಿತಾನಾಂ. ಅವರು ಸದಾ ಬ್ರಹ್ಮದಲ್ಲೇ ನಿಂತಿರ್ತಾರೆ. ಕಾರ್ಯ ಆಗ್ತಾ ಹೋಗುತ್ತೆ, ಒಂದೇ ಕಡೆ ಇರ್ತಾರೆ ಅಂದ ತಕ್ಷಣ ಅಲ್ಲ. ಪರಮಹಂಸ ಪರಿವ್ರಾಜ್ಯ ಅಂದರೆ ಸುಮ್ಮನೆ ಲೋಕ ಕಲ್ಯಾಣಾರ್ಥವಾಗಿ ಕೆಲಸ ಮಾಡ್ತಾ ಇರೋ ತರಹ ಕಾಣುತ್ತೆ ನಮಗೆ. ಆದರೆ ಬ್ರಹ್ಮಣ್ಯೇವ ಅವಸ್ಥಿತಾನ. ಇಂಥವರು ಈ ವಿಷಯವನ್ನು ಸ್ಪಷ್ಟವಾಗಿ ಹೇಳಕ್ಕಾಗತ್ತೆಯೇ ವಿನಃ ಬೇರೆ ಯಾರ ಕೈಲೂ ಹೇಳಕ್ಕಾಗೋಲ್ಲ ಅನ್ನೋದನ್ನು ತಿಳಿಸ್ತಾರೆ. ಇದನ್ನೇನೆ ಮತ್ತೆ ಇಲ್ಲೆಲ್ಲ ಆಗ್ತಾ ಇದೆಯಲ್ಲ, ವ್ಯವಹಾರವಾಗ್ತಾ ಇದೆಯಲ್ಲ ಅಂತ ಕೇಳಿದ್ರೆ ಇಲ್ಲ, ಸ್ವರೂಪ ದೃಷ್ಟಿಯಲ್ಲಿ ಆಗ್ತಾ ಇಲ್ಲ ಅಂತಾರೆ. ಹೇಗೆ ಅಂದರೆ ನಿನ್ನೆ ಒಂದು ಮಾತು ಹೇಳಿದ್ವಲ್ಲ, ಸಚ ಭಗವಾನ್ ಜ್ಞಾನೈಶ್ವರ್ಯ ಶಕ್ತಿ ಬಲವೀರ್ಯ ತೇಜೋಭಿ ಸದಾ ಸಂಪನ್ನ ಅಂತ. ಅಲ್ಲಿ ಅದನ್ನೇ ಮುಂದುವರಿಸ್ತಾ ಏನು ಬರುತ್ತೆ ಅಂದರೆ ಸದಾ ಸಂಪನ್ನ ತ್ರಿಗುಣಾತ್ಮಿಕಾಂ ವೈಷ್ಣವೀಂ ಸ್ವಾಂ ಮಾಯಾಂ ಮೂಲ ಪ್ರಕೃತಿಂ ವಶೀಕೃತ್ಯ.
ಅಜಃ ಅವ್ಯಯಃ ಭೂತಾನಾಂ ಈಶ್ವರಃ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವೋ ಅಪಿ ಸನ್ ಅನ್ನುತ್ತೆ. ಸ್ವರೂಪದಲ್ಲಿ ಪರಮಾತ್ಮನ ಹೇಗಿದ್ದಾನೆ ಅಂದರೆ, ಅವನು ಈ ತ್ರಿಗುಣಾತ್ಮಕವಾಗಿರುವಂತಹ ಮಾಯೆ ಯಾವುದಿದೆಯೋ, ಮೂಲ ಪ್ರಕೃತಿ ಯಾವುದಿದೆಯೋ, ವೈಷ್ಣವಿ ಮಾಯೆ ಯಾವುದಿದೆಯೋ, ಅದು ತನ್ನದೇ ಮಾಯೆ. ಆ ಮಾಯೆಯನ್ನು ವಶೀಕೃತ್ಯ, ನಮಗೂ ಪರಮಾತ್ಮನಿಗೂ ಇರುವಂತಹ ವ್ಯತ್ಯಾಸ, ನಾವು ಅದರ ವಶದಲ್ಲಿದ್ದೀವಿ, ಆದರೆ ಅದು ಪರಮಾತ್ಮನ ವಶದಲ್ಲಿದೆ. ಅದು ತನ್ನ ವಶದಲ್ಲಿಟ್ಕೊಂಡು ವಶೀಕೃತ್ಯ ಅಜೋ ಅವ್ಯಯೋ, ಅವನಿಗೆ ಹುಟ್ಟು ಸಾವುಗಳಿಲ್ಲ, ಅವನು ಖರ್ಚಾಗೋವನಲ್ಲ, ಅವ್ಯಯ ಭೂತಾನಾಂ ಈಶ್ವರ, ಎಲ್ಲವನ್ನೂ ನಿಯಂತ್ರಣ ಮಾಡ್ತಾ ಇರುವಂಥವನು ಆಗಿದ್ರೂ ಕೂಡ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವೋಪಿ ಸನ್, ಅವನು ನಿತ್ಯ ಶುದ್ಧನೂ ನಿತ್ಯ ಬುದ್ಧನೂ ನಿತ್ಯ ಮುಕ್ತನೂ ಆಗಿದ್ರೂ ಕೂಡ ಲೋಕಾನುಗ್ರಹಂ ಕುರ್ವನ್ ಲಕ್ಷ್ಯತೆ ಅಂತ ಪರಮಾತ್ಮನ ಪರಿಚಯ ಮಾಡ್ತಾರೆ. ಅವನು ಹೇಗಿದೆ ಅಂದರೆ, ದೇಹವಾನಿವ ಜಾತ ಇವ ಲೋಕಾನುಗ್ರಹಂ ಕುರ್ವನ್ ಲಕ್ಷ್ಯತೆ. ಅಂದರೆ ಅವನು ದೇಹವನ್ನು ಇಟ್ಕೊಂಡಿದ್ದಾನೇನೋ ಅನ್ನೋ ಹಾಗೆ, ಹುಟ್ಟಿದಾನೇನೋ ಅನ್ನೋ ಹಾಗೆ, ಲೋಕವನ್ನೆಲ್ಲ ಅನುಗ್ರಹ ಮಾಡ್ತಾ ಇದ್ದಾನೆ ಅನ್ನೋ ತರಹ ಸುಮ್ಮನೆ ಕಾಣುತ್ತೆ ಅಂತ. ಅಂದರೆ ಇವನಿಗೂ ಅದೇ ಅನ್ವಯವಾಗುತ್ತೆ. ಜೀವನಿಗೂ ಕೂಡ ಅವನು ಈ ತನ್ನ ಸ್ವರೂಪ ಜ್ಞಾನವನ್ನು ಪಡ್ಕೊಂಡ ಮೇಲೆ ಮಿಕ್ಕಿದ್ದೆಲ್ಲ ಆಗ್ತಾ ಇದೆಯಲ್ಲ ಅಂದರೆ, ಆಗ್ತಾ ಇರೋ ತರಹ ಕಾಣುತ್ತೆ, ನಿಜವಾಗಲೂ ವ್ಯವಹಾರ ಆಗ್ತಾ ಇದೆ ಅಂತಲ್ಲ. ಒಬ್ಬರು ಮಹೇಶಾನಂದಗಿರಿ ಅಂತ ಮಧ್ಯಪ್ರದೇಶದಲ್ಲಿ ಇದ್ದರು, ತುಂಬ ದೊಡ್ಡವರು. ಅವ್ರ ಹತ್ರ ಒಂದು ದಿವಸ ಮಾತಾಡ್ತಾ ಕೂತಿದ್ದಾಗ ಅವ್ರು ಹೇಳಿದ್ರು, ನಾನು ಪ್ರಶ್ನೆ ಕೇಳಿದೆ. ಅವರು ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳ ಹತ್ರ ಇದ್ದು ಒಂದು ಸ್ವಲ್ಪ ದಿವಸ ಅಧ್ಯಯನ ಮಾಡಿದ್ರು. ಚಂದ್ರಶೇಖರ ಭಾರತಿಗಳ ವಿಷಯ ಎಲ್ರಿಗೂ ಗೊತ್ತಿರುತ್ತೆ. ಆ ವಿಷಯದಲ್ಲಿ ಏನೋ ಕುತೂಹಲದಿಂದ ಕೇಳಿದೆ ಅವ್ರನ್ನ. ತುಂಬ ಹಿಂದೆ, ಸುಮಾರು 10 ವರ್ಷದ ಮೇಲಾಯಿತು, 12 ವರ್ಷ. ಆಗ ಕೇಳಿದಾಗ, ಅಲ್ಲ, ಅವ್ರ ವಿಷಯದಲ್ಲಿ ತುಂಬ ಬೇರೆ ಬೇರೆ ತರಹ ಕೇಳ್ತೀವಲ್ಲ ನಾವು. ಅಂದರೆ ಅವರು ಏನು ಸುಮ್ಮನೆ ಮೈ ಮೇಲೆ ಪ್ರಜ್ಞೆ ಕೂಡ ಇಲ್ಲದೆ ಇರೋ ತರಹ ಧ್ಯಾನಸ್ಥರಾಗಿರ್ತಾಯಿದ್ರು ಅನ್ನೋದೆಲ್ಲನೂ ಉಂಟು. ಹಾಗೆ ಮಠದ ವ್ಯವಹಾರದಲ್ಲೂ ಕೂಡ ಇತ್ತು ಅನ್ನೋದು ಕೇಳ್ತೀವಿ. ಹೇಗೆ ಅರ್ಥ ಮಾಡ್ಕೊಳ್ಳೋದು? ವ್ಯವಹಾರ ಮಾಡ್ತಿದ್ರು ಅಂತ ಬರುತ್ತಲ್ಲ ಅಂತ ಪ್ರಶ್ನೆ ಕೇಳಿದೆ. ಅವ್ರು ಹೇಳಿದ್ರು, ನಿಜ ಅಂದರು. ಯಾವುದು ನಿಜ ಅಂದೆ. ಯಾರು ಯಾವುದನ್ನು ನೋಡ್ತಾರೋ ಅದೇ ನಿಜ ಅಂದರು. ಅಂದರೆ ವ್ಯವಹಾರ ಯಾರು ಕಾಣಿಸ್ತಾ ಇದೆಯೋ ಅವ್ರಿಗೆ ಅದು ನಿಜ. ಅವರು ವ್ಯವಹಾರದಲ್ಲಿ ಇರೋದ್ರಿಂದ ವ್ಯವಹಾರ ಕಾಣುತ್ತೆ. ಆದರೆ ನಿಮಗೆ ಯಾರು ಹೇಳಿದ್ರು ಅವರು ವ್ಯವಹಾರ ಮಾಡ್ತಾಯಿದ್ರು ಅಂತ ಯಾರು ಹೇಳಿದ್ರು ಅಂತ ಕೇಳಿದ್ರು. ಜನ ಎಲ್ಲ ಹೇಳ್ತಾರಲ್ಲ ಅಂತ. ನಿಜ, ಜನ ಅದನ್ನೇ ಹೇಳೋದು. ಏಕೆಂದರೆ ಅವರು ಕಾಣೋದು ವ್ಯವಹಾರ ಮಾತ್ರ. ಆದ್ದರಿಂದ ಅವನಿಗೆ ಹಾಗಿರೋಲ್ಲ ಅಷ್ಟೆ. ಅದು ಕಾಣ್ತಾ ನಿಜವಾಗ್ಲೂ ಆಗಿರುತ್ತೆ. ಅಂದರೆ ಇದೆಲ್ಲವೂ ಆಗ್ತಾ ಇದೆಯೇನೋ ಅನ್ನೋ ತರಹ ಅನಿಸುತ್ತಷ್ಟೇ.
ಮತ್ತು ಇದೆಲ್ಲ ಆಗ್ತಾ ಇದೆಯಲ್ಲ, ಹೇಗೆ ಆಗ್ತಾ ಇದೆ ಅಂದರೆ ಏನೂ ಇಲ್ಲ. ಮಯಾ ಅಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ. ನಾನೇನೂ ಮಾಡೋನಲ್ಲ. ಯಾವ ವ್ಯವಹಾರವೂ ನನ್ನಲ್ಲಿಲ್ಲ, ಆದರೆ ಯಾವ ವ್ಯವಹಾರವೂ ನನ್ನ ಬಿಟ್ಟಿಲ್ಲ. ನಾನಾದರೆ ಮಾಡೋನಲ್ಲ. ಮಯ ಅಧ್ಯಕ್ಷೇಣ ಪ್ರಕೃತಿ. ಅಧ್ಯಕ್ಷ ಅಂದರೆ ಅದೇ ಅರ್ಥ. ಅಧ್ಯಕ್ಷರು ಅಂತಾರಲ್ಲ, ಯಾರೇನು ಅಂದರೆ ಸುಮ್ಮನೆ ಪ್ರಿಸೈಡ್ ಮಾಡ್ತಾರಷ್ಟೆ. ಅವರು ಸುಮ್ಮನೆ ಇದ್ದರೆ ಸರಿ. ದೊಡ್ಡವರು ಸಾಧಾರಣವಾಗಿ ಮದುವೆ ಇದರಲ್ಲೆಲ್ಲ ಮನೇಲಿ ಕಾರ್ಯಕ್ರಮಗಳಾದರೆ ಹೇಳ್ತಾರೆ, ನೀವು ದೊಡ್ಡವ್ರು ನೀವೇನು ಮಾಡಬೇಡಿ, ಸುಮ್ಮನೆ ಇರಿ ಅಷ್ಟೇ ಅಂತಾರೆ. ನೀವು ಸುಮ್ಮನೆ ಇದ್ದರೆ ಸಾಕು. ದೊಡ್ಡವರಿದ್ದರೆ ಅದು ನಡೆಯುತ್ತೆ ನಿಜವಾಗ್ಲೂ. ಅಂದರೆ ಮನೇಲಿ ದೊಡ್ಡವ್ರು ಇದ್ದಾರೆ ಅಂದರೆ ಮಿಕ್ಕಿದೆಲ್ಲ ಕೆಲಸಗಳು ಆಗ್ತಾ ಹೋಗುತ್ತೆ. ಅವ್ರು ಸುಮ್ಮನೆ ಇರ್ತಾರೆ. ದೊಡ್ಡವ್ರು ನೀವು ಇರಬೇಕು ಅಂತಾರಲ್ಲ, ಹಾಗೆ. ಅಂದರೆ ಏನು ಮಾಡಲ್ಲ ನಿಜವಾಗ್ಲೂ. ಉಪದ್ರಷ್ಟಾನುಮಂತಾಚ ಭರ್ತಾ ಭೋಕ್ತಾ ಮಹೇಶ್ವರ. ಉಪದ್ರಷ್ಟಾನುಮಂತ, ಅವನು ಉಪದ್ರಷ್ಟನು. ಹತ್ತಿರ ಸುಮ್ಮನೆ ನೋಡ್ತಾನೇ ಇರ್ತಾನೆ, ಏನು ಮಾಡಲ್ಲ. ಇವನಿಗೂ ಹಾಗೆ ಅನ್ನೋದನ್ನ ತಿಳ್ಕೊತಾನೆ. ಹನುಮಂತ, ಏನೇ ವ್ಯವಹಾರ ಆದರೂ ಕೂಡ ಅವನು ಹ್ಞೂ ಅಂತಾನೆ. ಗೊತ್ತಾಯಿತು ಅಂದ್ರೂ ಹ್ಞೂ ಅಂತಾನೆ, ಗೊತ್ತಾಗ್ಲಿಲ್ವಾ ಹ್ಞೂ ಅಂತಾನೆ, ಗೊತ್ತಾಯ್ತು ಅಂದ್ರೂ ಏನಾದರೂ ಕೂಡ ಏನೇ ಕಾರ್ಯ ಆದರೂ ಕೂಡ ಅವನು ಹೇಳೋದು ಹ್ಞೂ ಅಂತಷ್ಟೇ. ಅಂದಾಜು ಬಂತ? ಅಂದರೆ ಇದನ್ನು ಕೊನೆಯಲ್ಲಿ ತಿಳಿಸುವಂತಹ ಘಟ್ಟ ಇದು. ಯಾವುದಕ್ಕೆ? ಅಲ್ಲ, ಇಲ್ಲಿ ಹೇಳ್ತಾ ಇರೋದು ಹಾಗಲ್ಲ ಅನಿಸುತ್ತೆ. ಅಂದರೆ ಇಲ್ಲಿ ತಾನೇ ಎಲ್ಲವೂ ಆಗಿರೋದು ಅನ್ನೋದಿದೆ. ತನಗಿಂತ ಯಾವುದು ಬೇರೆ ಅಲ್ಲ ಅನ್ನೋದು ಒಂದು ದೃಷ್ಟಿ, ಆದರೆ ತಾನು ಮಾತ್ರ ಎಲ್ಲದಕ್ಕಿಂತ ಬೇರೆ ಇದ್ದಾನೆ ಅನ್ನೋದು ಇನ್ನೊಂದು ದೃಷ್ಟಿ. ಅರ್ಥ ಆಗಲಿಲ್ವಾ? ಕಾರ್ಯಕಾರಣ ಅನನ್ಯತ್ವ. ಕಾರಣ ಕಾರ್ಯವನ್ನು ಬಿಟ್ಟಿದೆ, ಆದರೆ ಕಾರ್ಯ ಕಾರಣವನ್ನು ಬಿಟ್ಟಿಲ್ಲ ಅನ್ನೋದನ್ನು ಹೇಳಬೇಕಾದ್ರೆ ವ್ಯವಹಾರ ಆಗ್ತಾ ಇದೆಯಲ್ಲ, ಹೇಗಾಗ್ತಾ ಇದೆ ಅಂದರೆ ಇಲ್ಲಿ ನೋಡಿದಾಗ ವ್ಯವಹಾರ ಆಗ್ತಾ ಇದೆ, ಅಲ್ಲಿ ನೋಡಿದಾಗಿಲ್ಲ. ಅದಕ್ಕೆ ಪ್ರಕೃತಿಯನ್ನು ಈಶ್ವರಸ್ಯ ವಿಕಾರ ಕಾರಣಶಕ್ತಿ ತ್ರಿಗುಣಾತ್ಮಿಕ ಮಾಯಾ ಅಂತಾರೆ ಶಂಕರರು. ಈಶ್ವರಸ್ಯ ವಿಕಾರ ಕಾರಣಶಕ್ತಿ ತ್ರಿಗುಣಾತ್ಮಿಕ ಮಾಯಾ ಅಂದರೆ ಪರಮಾತ್ಮನ ಶಕ್ತಿ ಹೇಗಿದೆ ಅಂದರೆ ಅದು ಇರೋದೇ ಹಾಗೆ. ಮತ್ಸ್ಥಾನಿ ಸರ್ವಭೂತಾನಿ ನಚಮತ್ಸ್ಥಾನಿ ಭೂತಾನಿ ಪಶ್ಯಮೇ ಯೋಗಮೈಶ್ವರಂ ಅಂತಾನೆ. ಎಲ್ಲದರಲ್ಲೂ ನಾನಿದ್ದೀನಿ, ನನ್ನಲ್ಲಿ ಯಾವುದೂ ಇಲ್ಲ, ನಾನು ಇರೋದೇ ಹಾಗೆ, ನೋಡು ನನ್ನ ಐಶ್ವರ್ಯ ಹೇಗಿದೆ ನೋಡು ನೀನೇ ಅಂತಾನೆ. ಇರೋದೇ ಹಾಗೆ ಅಂದರೆ ಹೇಳಿ, ನೀವೇನೋ ಕೇಳ್ತಿದ್ರಿ, ಹೇಳಿ. ಯಾರ ಪ್ರಕಾರ? ಅನುಗ್ರಹ ಅಂತ ಇಲ್ಲಿ ಹೇಳಿರೋದು ಅವನು ಎಲ್ಲವನ್ನೂ ಕಾಪಾಡ್ತಾ ಇದ್ದಾನೆ, ಎಲ್ಲವನ್ನೂ ನಿಯಂತ್ರಣ ಮಾಡ್ತಾ ಇದ್ದಾನೆ ಅಂತ ಇದೆಯಲ್ಲ, ಅದು ನನಗೆ ಹಾಗೆ ತೋರುತ್ತೆ. ಗೊತ್ತಾಗ್ಲಿಲ್ವಾ? ನನಗೆ ಎಲ್ಲ ಅವನೇನಪ್ಪ ಮಾಡ್ತಾ ಇರೋದು, ಅಲ್ಲಿ ದೃಷ್ಟಿಯಿಂದ ಮಾಡ್ತಾ ಇದ್ದಾನೇನೋ ಅಂತ ಅನ್ಸುತ್ತಷ್ಟೇ, ನಿಜವಾಗ್ಲೂ ಆಗ್ತಾ ಇದೆ ಅಂತಲ್ಲ. ಇರೋದು ಒಂದೇ ತಾನೆ, ಕೂಟಸ್ಥಂ ಅಚಲಂ ಧ್ರುವಂ. ಅದು ಯಾವಾಗ ಅಂದರೆ ನಾಣ್ಯೋತೋಸ್ತಿ ಶ್ರೋತ ನಾಣ್ಯೋತೋಸ್ತಿ ದ್ರಷ್ಟ, ಇನ್ನೊಂದು ಅಂತ ಇಲ್ವೇ ಇಲ್ಲ, ಒಂದೇ ಅನ್ಬೇಕಾದ್ರೆ
ವ್ಯವಹಾರವೂ ಇಲ್ವಾ, ಯಾವುದೂ ಇಲ್ಲ. ಯಾವಾಗಲೂ ದೃಷ್ಟಿಕೋನವನ್ನೇ ಇಟ್ಕೊಂಡು ಅರ್ಥ ಮಾಡ್ಕೋಬೇಕು. ಇಲ್ಲಿ ಆಗ್ತಾ ಇದೆ ಅಂದರೆ ಅದು ಅವನಿಂದ, ಆದರೆ ಅವನಲ್ಲಿ ಆಗ್ತಾ ಇದೆ ಅಂದರೆ ಇಲ್ಲ. ಅಂದಾಜು ಬಂತ? ಹಾಂ, ಖಂಡಿತವಾಗ್ಲೂ ಇಲ್ಲ. ಏನಿಲ್ಲ, ಅವನಲ್ಲಿ ಏನು, ನನ್ನಲ್ಲಿಲ್ಲ. ನನ್ನಲ್ಲೇ ನೋಡ್ಕೊಳ್ಳಿ. ಸುಷುಪ್ತಿಯಲ್ಲಿ ನನ್ನಲ್ಲಿದೇನು ವ್ಯವಹಾರ? ಅಲ್ಲೇ ನನ್ನಲ್ಲೇ ಇಲ್ಲ, ಇಲ್ಲೇ ಸುಷುಪ್ತಿಯಲ್ಲೇ ಇಲ್ವಲ್ಲ, ಇನ್ನು ತುರಿನಲ್ಲಿಲ್ಲ ಇರಬೇಕಾಗುತ್ತೆ. ಆದ್ದರಿಂದ ಇದು ಸಂಪೂರ್ಣವಾಗಿ ತಾನೇ ಎಲ್ಲವೂ ಆಗಿರೋದು ಅಂತ ಯಾವಾಗ ತಿಳ್ಕೊಳ್ತಾನೋ ಆ ಸರ್ವಾತ್ಮ ಭಾವದ ಲಕ್ಷಣವನ್ನು ವಿವರಣೆ ಮಾಡ್ತಾ ಇರುವಂಥ ಒಂದು ಘಟ್ಟ. ನಾಳೆ ಸಾಧನಾ ಕ್ರಮ ಒಂದಿದೆ, ಅದು ಕೊನೆಯದು. ಅಂದರೆ ಸಾಧನೆ ಅನ್ನೋದು ಹೇಗೆ ಮಾಡಬೇಕು ಅಂತ ಛಾಂದೋಗ್ಯ ವಿವರಣೆ ಕೊಡುತ್ತೆ. ಅದೊಂದನ್ನು ನಾಳೆ ತಗೋತೀನಿ. ನಾಡಿದ್ದು ಪ್ರಸಾದ ವಿತರಣೆ ಅಂತ ನೋಡ್ಕೊಳ್ತಾರೆ, ಅದನ್ನು ನಾಳೆ ಹೇಳ್ತಾರೆ. ನೋಡೋಣ, ಗೊತ್ತಿಲ್ಲ, ವಿಚಾರಿಸಿ ಹೇಳ್ತೀನಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ.